ನೀನು ನೋಡಿದ್ದರಿಂದ ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅದೆಲ್ಲಾನು ಈ ಡೈರಿಯಲ್ಲಿ ಬರಿತಾ ಇದ್ದೀನಿ. ಪ್ರತಿ ಕ್ಷಣನೂ ನೆನಪಾಗಿ ಉಳಿಯುತ್ತೆ. ಯಾವತ್ತೋ ಒಂದಿನ ನಾನು ನಿನ್ನ ಅಜ್ಜ ಆಗಿರ್ತೀವಿ ಗೊತ್ತಾ, ಅವತ್ತು ಈ ಡೈರಿನ ತೆಗೆದು ಓದಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ವಾವ್, ಇದ್ರಲ್ಲಿ ನನ್ನ ಬಗ್ಗೆನೂ ಬರೀತಿದ್ಯಾ? ಮಾಡೋ ಕೆಲಸ ಇಲ್ಲ ನನಗೆ. ನನ್ನ ಲೈಫ್ ಬಗ್ಗೆ ಬರೀತಾ ಇದ್ದೀನಿ ಅಂದರೆ ನೀನಿಲ್ದೇ ಇರೋ ಚಾಪ್ಟರ್ ಇದೆಯಾ? ಹಾಗಾದ್ರೆ ನನಗೂ ತೋರ್ಸೋ ಪ್ಲೀಸ್ ಪ್ಲೀಸ್ ಪ್ಲೀಸ್. ಕಾವ್ಯ ಅದೆಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ಬಿಟ್ಲು, ಜಗಳ ಮಾಡಿಲ್ಲ ಅಂದ್ರೆ ಸಂಬಂಧನೇ ಮುರಿದೋಗುತ್ತೆ ಅಂತ. ಅಕಸ್ಮಾತ್ ಅವಳಿಗೆ ಮದ್ವೆ ಆಗಿಲ್ಲ ಅಂದಿದ್ರೆ ನಂಬೋದಕ್ಕೆ ಕಷ್ಟ ಆಗ್ತಿತ್ತು. ಅವಳಿಗೆ ಮದ್ವೆ ಆಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅವಳು ಹೇಳ್ತಿರೋದು ನಿಜ ಅನ್ಸತ್ತೆ. ಪ್ರಪಂಚದಲ್ಲಿ ಜಗಳ ಮಾಡದೇ ಇರೋ ಒಂದೇ ಒಂದು ಜೋಡಿ ಅಂದ್ರೆ ಅದು ನಾನು ಅಭಿ ಮಾತ್ರ ಅನ್ಸತ್ತೆ. ಎಲ್ರೂ ಜಗಳ ಆಡ್ತಾರೆ. ನಮ್ ಸುತ್ತಮುತ್ತ ಎಷ್ಟು ಜೋಡಿಗಳನ್ನ ನಾವು ನೋಡಿಲ್ಲ. ಜಗಳ ಆಡದ್ಮೇಲೂ ಅವ್ರು ಇನ್ನೂ ಚೆನ್ನಾಗಿದ್ದಾರೆ, ಅವ್ರ ಸಂಬಂಧ ಇನ್ನೂ ಚೆನ್ನಾಗಿದೆ ಅಂದ್ರೆ ಅದ್ರ ಅರ್ಥ ಜಗಳ ಆಡ್ಲೇಬೇಕು ಅಂತ. ನಾನೇನಾದ್ರೂ ಮಾಡಿ ಅಭಿನ ನನ್ನ ಜೊತೆ ಜಗಳ ಆಡೋ ತರ ಮಾಡೇ ಮಾಡ್ತೀನಿ. ಅವ್ನು ನನಗೆ ಬೇಜಾರಾಗುತ್ತೆ ಅಂತ ಒಂದ್ಸಲ ನನ್ನ ಜೊತೆ ಜಗಳ ಮಾಡ್ಬೋದು, ಆದ್ರೆ ಮತ್ತೊಂದ್ಸಲ ಚಾನ್ಸೇ ಇಲ್ಲ. ಹಾಲಲ್ಲಿ ಜಗಳ ಆದ್ರೆ ಬೇಕು ಅನ್ಸ್ದಾಗೆಲ್ಲ ಹಾಕೊಂಡು ನೋಡ್ಬೋದು. ಅಯ್ಯೋ ರಾಮ, ಅಕಸ್ಮಾತು ಅಭಿ ಹಾಲಲ್ಲಿ ಜಗಳ ಮಾಡ್ಲೇ ಇಲ್ಲ ಅಂದ್ರೆ ರೂಮಲ್ಲಾದ್ರೂ ಜಗಳ ಆಡೇ ಆಡ್ತಾನೆ. ಅದಕ್ಕೆ ಇಲ್ಲೊಂದು ಕ್ಯಾಮ್ರಾ ಇರಲಿ, ರೂಮಲ್ಲೊಂದು ಕ್ಯಾಮ್ರಾ ಇಡ್ತೀನಿ. ಸೆಕೆಂಡ್ ಹ್ಯಾಂಡಿ ಕ್ಯಾಮಲ್ಲಿ ಇಡ್ಲಿ. ಇಲ್ಲಿಟ್ರೆ ಕಾಣುತ್ತೆ. ಹಾ, ಇಲ್ಲಿ ಒಳಗಡೆ ಬಿಟ್ಟು ಹೋಗ್ಬಿಡುತ್ತೆ. ಇಲ್ಲಿಟ್ರು ಕಾಣುತ್ತೆ. ಇಲ್ಲಿ ಟ್ರೈ ಮಾಡ್ತೀನಿ. ಎಸ್, ಪರ್ಫೆಕ್ಟ್. ಇಲ್ಲಿಂದ ನಾನು ಅಭಿ ಜಗಳ ಮಾಡೋದೆಲ್ಲ ಕಾಣುತ್ತೆ. ಈಗ ಅಭಿ ಬರೋದೊಂದೇ ಬಾಕಿ. ಅದಕ್ಕೆ ಮುಂಚೆ ರೆಕಾರ್ಡ್ಗೆ ಹಾಕ್ಬಿಡ್ತೀನಿ. ಎಸ್, ಪರ್ಫೆಕ್ಟ್. ಐ ಲವ್ ಯು ಹಿಂತಿ. ಓ ಹೂಕ್ಕೆ ಹೂವನೇ ಕೊಡ್ತಾ ಇದ್ದೀನಿ ಅಂತ ಕೋಪನಾ? ಅಲ್ಲ. ಅಲ್ವಾ? ನಾನು ಲೇಟಾಗಿ ಬಂದೆ ಅಂತ ಕೋಪ ಅಲ್ಲ. ಅದಕ್ಕೂ ಅಲ್ವಾ? ಮತ್ ಯಾಕೆ ಕೋಪ? ನೀನ್ ನನ್ ಮೇಲೆ ಕೋಪ ಮಾಡ್ಕೊಳಲ್ವಲ್ಲ, ಅದಕ್ಕೆ. ಈ ಕ್ಷಣದಿಂದ ನಿನ್ ಬಗ್ಗೆ ನಂಗೆ ಯಾವ ಫೀಲಿಂಗ್ಸ್ ಇಲ್ಲ. ನೋಡ್ತಾ ಇದ್ರೆ ಮೈಯೆಲ್ಲ ಉರಿತಾ ಇದೆ ನನಗೆ. ನನಗೆ ಈ ತರ ಮಾಡಿದ್ಯಾ ಅಂದ್ರೆ ನೀನ್ ನನ್ನ ಜೊತೆ ಬದುಕೋ ಯೋಗ್ಯತೆ ಇಲ್ಲ. ಈ ಲೈಫಲ್ಲ, ಈ ಭೂಮಿ ಮೇಲೆ ಬದುಕಿಬಾರ್ದು ನೀನು. ಉಳಿಬಾರ್ದು ನೀನು. ಏನ್ ಹೇಳ್ತಿದ್ಯಾ ನೀನು? ಹಾಗೆಲ್ಲ ಮಾತಾಡ್ಬೇಡ ನೀನು.
ಆಗ್ತಿದೆ. ಭಯ ಕೆಲಸ ಮಾಡಕ್ ಮುಂಚೆ ಈ ಭಯ ಇರ್ಬೇಕಿತ್ತು. ಈಗ ನನ್ ಮುಂದೆ ಬಂದು ಭಯ ಅಂದ್ರೆ ಬಿಡ್ತೀನಿ ಅನ್ಕೊಂಡಿದ್ಯಾ? ನಾನು ನಿನ್ನನ್ನು ಬದುಕಕ್ ಬಿಡಲ್ಲ. ನೀನು ನನ್ನ ಬಿಟ್ಬಿಡು. ಉಸಿರು ಕಟ್ತಾ ಇಲ್ಲ, ಬಿಡು ಬಿಟ್ಬಿಡು. ನಾನು ಬದುಕಬೇಕು, ಬಿಡು ಬಿಡು ನನ್ನ. ನೀನ್ ಯಾಕೆ ಹಿಂಗ ಆಡ್ತಿದ್ಯಾ? ಬಿಡು ಪ್ಲೀಸ್, ನಂಗೆ ಉಸಿರು ಕಟ್ತಾ ಇದೆ, ಬಿಟ್ಬಿಡು. ಯಾಕೆ ಹಿಂಗೆಲ್ಲ ಆಡ್ತಿದ್ಯಾ? ಅಮ್ಮ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಚುಕ್ಕಿಗೆ ಟ್ರೈ ಮಾಡ್ತೀನಿ. ಹಲೋ ಅಕ್ಕ. ಹಲೋ ಚುಕ್ಕಿ, ಅಮ್ಮ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಒಳ್ಳೆ ಸಣ್ಣ ಮಗು ತರ ಆಡ್ತಾರೆ ಅಕ್ಕ. ನಾವಂತೂ ಹೇಳಿ ಹೇಳಿ ಸಾಕಾಯ್ತು, ಇನ್ನೇನ್ ಮಾಡಕ್ಕಾಗತ್ತೆ? ಸರಿ, ಅಮ್ಮಂಗೆ ಫೋನ್ ಕೊಡು, ನಾನು ಮಾತಾಡ್ಬೇಕು. ಸರಿ ಅಕ್ಕ. ಅಮ್ಮ, ಅಕ್ಕ ಕಾಲಲ್ಲಿದ್ದಾಳೆ. ಅವಳು ಕಾಲಲ್ಲಾದ್ರೂ ಇರ್ಲಿ, ಕೈಲಲ್ಲಾದ್ರೂ ಇರ್ಲಿ, ನಾನು ಅವಳ ಹತ್ರ ಮಾತಾಡಲ್ಲ. ಅಮ್ಮ ಪ್ಲೀಸ್ ಮಾತಾಡು. ಕಂಡ್ಕೊಂಡವ್ರ ಹತ್ರ ಮಾತಾಡೋದ್ ದರ್ದು ನನ್ಗಿನ್ನೂ ಏನ್ ಬಂದಿಲ್ಲ. ನೋಡ, ಅವಳು ದೊಡ್ಡ ಮನೆಯಲ್ಲಿ ಇರ್ಬೋದು, ಆದ್ರೆ ನಾನು ಸಾಯೋವರೆಗೂ ಹಿಂಗೆ ಇರ್ತೀನಿ. ಇನ್ನೊಂದ್ ಸಲ ಏನಾದ್ರೂ ಫೋನ್ ಮಾಡಿದಾಳೆ, ಮಾತಾಡು ಹಂಗೆ ಹಿಂಗೆ ಅಂತ ಬಂದ್ರೆ ಸರಿಯಾಗಿ ಹೋಗಿತೀನಿ. ಹೋಗೋಗ. ಹಲೋ ಅಕ್ಕ. ಅಕ್ಕ ನೋಡುದ್ಯಾ, ನೀನ್ ಹಂಗೆಲ್ಲ ಮಾತಾಡಿದಕ್ಕೆ ಬೇಜಾರಾಗಿ ಫೋನೇ ಕಟ್ ಮಾಡಿದ್ದಾಳೆ. ಹೋಗಿ ಬಾಯಿ ಮುಚ್ಕೊಂಡು ಬಂದ್ಬಿಡ್ಲು ದೊಡ್ಡದಾಗಿ ಹೇಳಕ್ಕೆ. ಸೆಂಟಿಮೆಂಟಲ್ ಪೂಲ್ ಅಂತ. ನಾನೇನು ಅಂತ ಅಂತರ ಗೊತ್ತು, ಅಂತರ ಏನು ಅಂತ ನನಗೆ ಗೊತ್ತು. ನನ್ನ ಬಗ್ಗೆ ಯಾರೇ ತಪ್ಪು ತಿಳ್ಕೊಂಡ್ರು ಐ ಕೇರ್ ಅ ಡ್ಯಾಮ್ ಅಬೌಟ್ ಇಟ್. ಮಾಡ್ತೀನಿ, ಇನ್ನೂ ಮಾಡ್ತೀನಿ. ಇಷ್ಟಕ್ಕೆ ಮುಗಿಲಿಲ್ಲ ವಿಕ್ರಮ್. ನಾನು ಈ ಮನೆಯಲ್ಲಿರೋವರೆಗೂ ಈ ಮನೆ ಕಾದ್ ಹಂಚಿನ ತರ ಕಾಯ್ಬೇಕು. ನೋವೇ ಗೊತ್ತಿಲ್ದಿರೋ ಈ ಮನೆಯವ್ರಿಗೆ ನೋವೇನಂತ ತೋರಿಸ್ತೀನಿ. ಈ ಮನೆ ಛಿದ್ರ ಛಿದ್ರ ಆಗ್ಬೇಕು. ಹಾಗ್ ನಾನು ಮಾಡ್ತೀನಿ, ಮಾಡೇ ಮಾಡ್ತೀನಿ. ಏಜೆ ಪ್ಲೀಸ್, ಒಂದ್ಸತಿ ನನ್ನ ಮಾತು ಕೇಳಿ. ಯಾರೇ ಆದ್ರೂ ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡೋದು ನಂಗೆ ಇಷ್ಟ ಆಗಲ್ಲ. ನೀವೇನಾದ್ರೂ ರಿಯಾಕ್ಟ್ ಮಾಡ್ಬೇಕು ಪ್ಲೀಸ್ ಏಜೆ. ನನಗೆ ಬೇಕಾಗಿರೋದು ನನ್ನ ಅಂತರ ಅವಳು ನೆನ್ಪಿಡು ಅಷ್ಟೇ. ಇದಾದ್ಮೇಲೆ ಈ ವಿಷಯದ ಬಗ್ಗೆ ಮತ್ತೆ ಕೆದಕ್ಬೇಡ. ಎನಿವೆ, ನೀನೇನೇ ಹೇಳಿದ್ರು ನಾನೀಗ ಹೋಗಲೇಬೇಕು. ಯಾಕೆಂದರೆ ನಾನು ಹೋಗ್ತಾ ಇರೋದು ತುಂಬ ಇಂಪಾರ್ಟೆಂಟ್ ಕೆಲಸಕ್ಕೆ. ಏಜೆ ಏಜೆ, ಇವ್ರು ಯಾರ ಮಾತು ಕೇಳಲ್ಲ. ಅಜ್ಜಿ ಇರ್ಬೇಕಿತ್ತು, ಆಗ್ಲಾದ್ರೂ ಅವ್ರ ಮಾತು ಕೇಳಿ ಮನೇಲಿ ಇರ್ತಾ ಇದ್ರು. ಅಯ್ಯೋ, ಏಜೆ ಆಚೆ ಬೇರೆ ಹೋಗ್ತಾ ಇದಾರೆ. ಅಲ್ಲಿ ಜನ ಏನಾದ್ರೂ ಒಂದು ಏಜೆ ಬೇಜಾರು ಮಾಡ್ಕೊಂಡ್ಬಿಟ್ರೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ. ನನಗೂ ಅದೇ ಭಯ ಆಗ್ತಿದೆ ಲೀಲಾ ಅವ್ರೆ. ವಿಕ್ರಮ್ ಎಷ್ಟು ಹೇಳಿದ್ರು ಮಾತು ಕೇಳಲಿಲ್ಲ. ಅವನು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟ. ಈ ಕೈಗೂ ಸಿಗ್ತಾ ಇಲ್ಲ. ಏನ್ ಮಾಡೋದು ಲೀಲಾ ಅವ್ರೆ ಈಗ? ಛಾಯಾ ಅವರೇ, ನನಗೂ ಏನೂ ಗೊತ್ತಾಗ್ತಿಲ್ಲ. ನ್ಯೂಸಲ್ಲಿ ಏನೇನೋ ತೋರಿಸ್ತಾ ಇದ್ದಾರೆ.
ಅದೆಲ್ಲ ನಿಜ ಅಂತ ಪ್ರೂವ್ ಆಗ್ಬಿಟ್ರೆ ಏಜೆ ಗತಿ ಏನು? ಈ ಮನೆ ಮರ್ಯಾದೆ ಏನಾಗ್ಬೇಕು? ನಾನಂತೂ ಕಂಪ್ಲೀಟ್ ಆಗಿ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀನಿ. ನೋಡಿ ಲೀಲಾ ಅವ್ರೆ, ನಮ್ಮ ಜೀವನದಲ್ಲಿ ನಮಗೆ ಸರಿಯಾಗಿ ದಾರಿ ತೋರಿಸೋರು ತುಂಬಾ ಕಮ್ಮಿ ಜನ. ಅಂಥದ್ರಲ್ಲಿ ಏಜೆ ನಿಮ್ ಕೈ ಹಿಡಿದು ಸರಿಯಾದ ದಾರಿ ತೋರಿಸಿದ್ದಾರೆ, ನಿಮ್ಗೆ ಗುರು ಆಗಿದ್ದಾರೆ, ಕಷ್ಟ ಸುಖದಲ್ಲಿ ಜೊತೆಯಲ್ಲಿದ್ದಾರೆ. ಅಂತ ಗುರುಗೆ ಇವತ್ತು ಗುರು ದಕ್ಷಿಣೆ ಕೊಡೋ ಸಮಯ ಬಂದಿದೆ. ಅದೇನನ್ನೋದನ್ನ ಹೇಳಿ. ಏಕಲವ್ಯ ಬೆರಳು ಕತ್ತರಿಸ್ಕೊಡ್ತಾರಲ್ಲ, ಆತರ ಬೇಕಾದ್ರೂ ಮಾಡ್ತೀನಿ. ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ನೀವೇನ್ ಹೇಳ್ತೀರೋ ಅದನ್ನ ಮಾಡ್ತೀನಿ. ಹೇಳಿ. ನೋಡಿ ಲೀಲಾ ಅವ್ರೆ, ಏಜೆ ಒಳ್ಳೆಯವರು ಅಂತ ಪ್ರೂವ್ ಮಾಡೋದಕ್ಕೆ ಸಾಕ್ಷಿ ಇದೆ. ಆ ಸಾಕ್ಷಿ ಇದೇ ಮನೆಯಲ್ಲಿದೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಆ ಸಾಕ್ಷಿ ಎಲ್ಲೇ ಇದ್ರೂ ನೀವು ಅದನ್ನ ಹುಡುಕ್ ತರಬೇಕು. ಅದನ್ನ ತಂದ್ರೆ ಮಾತ್ರ ಏಜೆ ಎಂತವ್ರು ಅಂತ ಈ ಜಗತ್ತಿಗೆ ತೋರ್ಸೋದಕ್ಕೆ ಸಾಧ್ಯ. ನೋಡಿ ಲೀಲಾ ಅವ್ರೆ, ಇವತ್ತು ಏಜೆ ಮೇಲೆ ಯಾರ್ಯಾರು ಅನುಮಾನ ಪಡ್ತಾ ಇದ್ದಾರೋ ಅವರು ನಾಳೆ ಏಜೆ ಮುಂದೆ ನಿಂತು ಕ್ಷಮೆ ಕೇಳ್ತಾರೆ. ಆದ್ರೆ ನೀವು ಆ ಸಾಕ್ಷಿ ತಂದ್ರೆ ಮಾತ್ರ, ಅದರಿಂದ ಮಾತ್ರ ನೀವು ಏಜೆನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ನೀವು ತರೋ ಸಾಕ್ಷಿ ಮೇಲೆ ಎಲ್ಲ ನಿಂತಿದೆ. ಯೋಚನೆ ಮಾಡಿ. ರೇವತಿ, ಯಾರಿಗೆ ಫೋನ್ ಮಾಡ್ತಾ ಇದೀಯಾ? ಅಕ್ಕಂಗಮ್ಮ. ಅಕ್ಕನ? ಯಾವಳೆ ಅವಳ ಅಕ್ಕ? ಅಮ್ಮ ಏನ್ ಮಾತಾಡ್ತಿದ್ಯಾ? ಲೀಲಾ ಅಕ್ಕಂಗೆ. ನೋಡೆ, ನಾನ್ ಹೆತ್ತಿರೋದು ನಿನ್ನೊಬ್ಳನೆ. ನೀನ್ ನನ್ ಮಗಳು. ಯಾವಳ ಅಕ್ಕ ಅಂತೆ? ಅಕ್ಕ ಅಕ್ಕ ಎಲ್ಲಿಂದಾನೆ ಬಂದ್ಲು ನಿನ್ಗೆ? ಅಮ್ಮ ಪ್ಲೀಸ್ ಅಮ್ಮ, ಕೋಪದಲ್ಲೂ ಹೀಗೆಲ್ಲ ಮಾತಾಡ್ಬೇಡ. ಕೋಪದಲ್ಲಿ ಇದ್ದಾಗ್ಲೇ ಇಂಥ ಮಾತೆಲ್ಲ, ಇಂಥ ನಿಜ ಎಲ್ಲ ಹೊರಗಡೆ ಬರೋದು. ಒಂದು ದಿನನಾದ್ರೂ ಅಕ್ಕನ ಸ್ಥಾನದಲ್ಲಿ ನಿಂತು ನಿನ್ನನ್ನು ನೋಡ್ಕೊಂಡಿದ್ದಾಳೇನೆ ಅವಳು? ಹಾಗೇನಾದ್ರೂ ಇದ್ದಿದ್ರೆ ಮದ್ವೆ ನಿಲ್ಸ ಆಟ ಆಡ್ತಿರ್ಲಿಲ್ಲ ಅವಳು. ಇಲ್ಲ, ಅವಳು ಇರೋವರೆಗೂ ನಿನಗಾಗ್ಲಿ ಮನೆಯವ್ರಿಗಾಗ್ಲಿ ಖಂಡಿತವಾಗ್ಲೂ ನೆಮ್ಮದಿ ಇರಲ್ಲ. ನಾವು ಮಾಡದಿರೋ ತಪ್ಪಿಗೆ ಶಿಕ್ಷಣ ಅನುಭವಿಸ್ಬೇಕಾಗುತ್ತೆ. ಎಲ್ಲ ನನ್ ಕರ್ಮ. ಅಮ್ಮ ನಿಜವಾಗ್ಲೂ ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಒಂದ್ಸಲ ಸಮಾಧಾನವಾಗಿ ಯೋಚನೆ ಮಾಡಮ್ಮ. ಬಾಯ್ನ ಎತ್ತೋಳಿಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಲು. ವಯಸ್ಸಿಗೆ ತಕ್ಕನಾಗ್ ನಡ್ಕೋ. ನೋಡು, ಇನ್ನೊಂದ್ಸಲ ಅವ್ಳು ಫೋನ್ ಮಾಡಿ ಶಂಕ ಓದುದನ್ನ ನಾನು ಏನಾದ್ರೂ ನೋಡಿದ್ರೆ ಸುಮ್ಮನೆ ಇರಲ್ಲ. ಕೊಡು ಫೋನ್. ಚಂದ್ರಶೇಖರ್ ಸ್ವಾಮಿಗಳೇ, ಏನ್ ಯೋಚನೆ ಮಾಡ್ತಾ ಇದೆಯಾ? ಇನ್ಯಾರ ಬಗ್ಗೆ? ರೇವತಿ ಬಗ್ಗೆನೇ ಚಿಂತೆ. ತುಂಬಾ ಯೋಚನೆ ಮಾಡ್ಬೇಡಿ, ದೇವರಿದ್ದಾನೆ. ಆದ್ರೂ ಎಲ್ಲೋ ಒಂದ್ ಕಡೆ ಒಂದು ಚಿಕ್ಕ ಸಂದೇಹ, ಒಂದು ಭಯ ಇರುತ್ತಲ್ಲ ಕೌಸಲ್ಯ. ಆಫೀಸಲ್ಲೂ ನಾನು ಹೀಗೆ ಇದ್ದೆ. ಜಯರಾಮ ಬಂದಿದ್ದ, ಪದೇ ಪದೇ ನಮ್ಮ ರೇವತಿ ವಿಷಯದಲ್ಲಿ ಹೀಗಾಗ್ತಾ ಇದೆ ಅಂದ್ರೆ ಅವಳ ಜಾತಕದಲ್ಲಿ ಏನೋ ದೋಷ ಇರ್ಬೋದು, ಒಳ್ಳೆ ಕಡೆ ತೋರಿಸ್ಕೊಳ್ಳಿ ಎಂದ. ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನೋಡಿ, ದೋಷ ಇರೋದು ನನ್ ಮಗಳ ಜಾತಕದಲ್ಲ, ನಿಮ್ ಮಗಳ ಬುದ್ಧಿನಲ್ಲಿ. ರೇವತಿ ಬುದ್ಧಿಲಿ ಏನೇ ದೋಷ ಇದೆ? ಯಾರ ಬಗ್ಗೆ ಹೇಳ್ತಾ ಇದೀಯ ನೀನು? ಇನ್ಯಾರ ಬಗ್ಗೆ ಹೇಳಿರಿ? ನಿಮ್ ದೊಡ್ಡ ಮಗಳಿದ್ದಾಳಲ್ಲ ಲೀಲಾ, ಅವಳ ಬಗ್ಗೆನೇ ಹೇಳ್ತಾ ಇರೋದು. ಲೀಲಾ ಬಗ್ಗೆ ಹೀಗೆಲ್ಲ ಹೇಳ್ಬೇಡ್ವೆ. ಬಂಗಾರದಂಥ ಮಗಳು. ಅವಳು ಬಂಗಾರ ಅಲ್ಲ ರೀ, ಕಾಗೆ ಕಾಗೆ ಬಂಗಾರ ಅವಳು. ನೋಡಿ, ಏಜೆ ನಮ್ ಕಡೆ ಇರೋವರೆಗೂ ಅವಳು 1000 ಪ್ಲಾನ್ ಮಾಡ್ಲಿ, ಯಾವುದು ಸಕ್ಸಸ್ ಆಗಲ್ಲ. ಅಳಿಯಂದ್ರ ಕೈ ನಮ್ ತಲೆ ಮೇಲೆ ಇರೋವರೆಗೂ ನಾವು ನಮ್ಮ ಮನೆಯವರೆಲ್ಲ ಆರಾಮಾಗಿರ್ತೀವಿ. ನಾ ಈ ಜಾತಕ ಪಾತಕ ಗ್ರಹಚಾರ ಯಾವುದನ್ನು ನಂಬಲ್ಲ. ನಾನ್ ನಂಬಿರೋದು ನಮ್ಮ ಅಳಿಯಂದ್ರನ್ನ ಮಾತ್ರ. ಗೊತ್ತಾಯ್ತಾ? ಅದು ಹೌದು ಕಣೆ. ಇಷ್ಟೆಲ್ಲ ಆಗ್ತಾ ಇರುವಾಗ ಏನೋ ಸಮಸ್ಯೆ ಇರ್ಬೋದೇನೋ ಅಂತ ಅನ್ನಿಸ್ತು. ಅದು ಬಿಟ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಅದ್ ಹೇಗಿರುತ್ತೆ ರೀ? ಯಾಕೆಂದ್ರೆ
ನಿಮ್ ದೊಡ್ಡ ಮಗಳನ್ನ ಒಂದ್ ದೊಡ್ಡ ಮನೆಗೆ ಸೇರ್ಸಿದ್ರಲ್ಲ, ನಿಮಗ್ ಸಮಸ್ಯೆ ಇಲ್ಲ. ಆದ್ರೆ ನನ್ಗಿದೆ. ಯಾಕೆ ಹೇಳಿ, ನಾನು ಹೆತ್ತ ಮಗಳನ್ನ ಜೀವನದಲ್ಲಿ ಒಂದ್ ದಡಕ್ ಸೇರ್ಸೋವರೆಗೂ ನನ್ನ ಒದ್ದಾಟ ಹೀಗೇ ಇರುತ್ತೆ. ಜಾತಕ ಪಾತಕ ಅನ್ಕೊಂಡು ನನ್ ಮಗಳ ಜಾತಕನ ಏನಾದ್ರೂ ತಗೊಂಡ್ ಹೋದ್ರೂ ನಾನ್ ಸುಮ್ಮನೆ ಇರಲ್ಲ. ಅರೆ, ನನ್ನ ಕಾಲೇಜ್ ಫ್ರೆಂಡ್ ಅನಿತಾ, ಇವಳೇನು ಇಷ್ಟು ವರ್ಷ ಆದ್ಮೇಲೆ ಕಾಲ್ ಮಾಡಿದಾಳೆ. ಹಲೋ, ಹಾಯ್ ಅನಿತಾ, ವಾಟ್ ಅ ಸರ್ಪ್ರೈಸ್. ಏನೇ ಇಷ್ಟು ವರ್ಷ ಆದ್ಮೇಲೆ ಕಾಲ್ ಮಾಡಿದ್ಯಾ? ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಕಣೆ, ನೀನ್ ಹೇಗಿದೀಯ ಅಂತ ಕೇಳೋಕ್ ಫೋನ್ ಮಾಡಿದೆ. ನಾನು ಹೇಗಿದ್ಯಾ ಅಂತ ಕೇಳೋದಕ್ಕೆ ಇಷ್ಟು ವರ್ಷ ಆದ್ಮೇಲೆ ಕಾಲ್ ಮಾಡಿದ್ಯಾ? ನನ್ಗೆ ಅರ್ಥ ಆಗ್ತಿಲ್ಲ. ಇನ್ನೇನ್ ಸರು, ಎಲ್ಲಾ ಕಡೆಗೂ ನಿಮ್ಮನೆ ಸುದ್ದಿನೇ ಬರ್ತಿದೆ. ನಮ್ಮನೆಲ್ಲಂತೂ ಏಜೇಂದ್ರ ನಿನ್ ಫ್ರೆಂಡ್ ಸರು ಮಾವ ಅಲ್ವಾ, ಏನಾಯ್ತು ಒಂದ್ಸಲ ಫೋನ್ ಮಾಡಿ ವಿಚಾರಿಸು ಅಂತ ಹೇಳಿದ್ದು. ನಾನೇ ಬೇಡ ಅಂತ ಸುಮ್ನಿದ್ದೆ. ಆದ್ರೆ ಪಾಪ ನೀನ್ ಎಷ್ಟು ನೋವಲ್ಲಿ ಇರ್ತೀಯೋ ಏನೋ ಅಂತೇಳಿ ಫೋನ್ ಮಾಡಿದೆ ಕಣೆ. ನೋವಾ? ನನಗ್ಯಾಕೆ ನೋವಾಗ್ಬೇಕು? ವಾಟ್ ಸರು, ಇಷ್ಟೆಲ್ಲ ಆಗಿದೆ, ನ್ಯೂಸ್ ಅಲ್ಲೆಲ್ಲ ಏಜ್ ಸುದ್ದಿನೇ ಬರ್ತಾ ಇದೆ. ನಿನಗೆ ಅವಮಾನ ಅನ್ಸಲ್ವಾ? ಅವ್ರ ಸೊಸೆಯಾಗಿ ನೀನ್ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತಾ? ನಾವು ತಲೆ ಎತ್ಕೊಂಡು ಓಡಾಡ್ದಿರೋ ಹಾಗೆ ನಮ್ಮ ಏಜೆ ಏನ್ ಮಾಡಿದ್ದಾರೆ? ಏನ್ ಸರ್ ಹಿಂಗಂದ್ಬಿಟ್ಟೆ? ಇಷ್ಟು ದಿನ ಎಲ್ರು ಏಜೆನ ದೇವ್ರು ಅಂತ ಹೇಳ್ತಾ ಇದ್ರು, ಆದ್ರೆ ಈಗ ಇಷ್ಟೆಲ್ಲ ಆಗಿದೆ, ಈಗ್ಲೂ ನೀನು ಏನ್ ಮಾಡಿದ್ದಾರೆ ನಮ್ಮ ಮಾವ ಅಂತ ಕೇಳ್ತಿದೀಯ. ನಿನ್ನ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಏಜೆ ಮನೆ ಬಿಟ್ಟು ತವ್ರ ಮನೆ ಸೇರ್ಕೊಂಡಿರ್ತಿದ್ದೆ. ಶಡಪ್. ನೀನ್ ನನ್ನ ಫ್ರೆಂಡನ್ನು ಒಂದೇ ಒಂದ್ ಕಾರಣಕ್ಕೆ ಇಷ್ಟೊತ್ತವರೆಗೂ ಹಲ್ ಕಚ್ಕೊಂಡು ಮಾತಾಡಿದೀನಿ. ಹಿಂಗಂದ ನೀನೇನಾದ್ರೂ ನನ್ನ ಜಾಗದಲ್ಲಿ ಇದ್ದಿದ್ರೆ ತವ್ರ ಮನೆಗೆ ಸೇರ್ಕೋತಾ ಇದ್ಯಾ? ನಾನೇನಾದ್ರೂ ನಿನ್ ತವ್ರ ಮನೆಯಲ್ಲಿ ಇದ್ದಿದ್ರೆ ನಿನ್ನ ಮನೆ ಒಳಗಡೆನೂ ಬಿಟ್ಕೋತಾ ಇರ್ಲಿಲ್ಲ. ಮೊದ್ಲು ನಿಮ್ ಮನೆಯವ್ರನ್ನ ನಂಬೋದನ್ ಕಲಿ, ಆಮೇಲೆ ಬೇರೆಯವ್ರಿಗೆ ಬಿಟ್ಟಿ ಉಪದೇಶ ಕೊಡ್ವೆಂತೆ. ನಿಮ್ ಮನೆಯವ್ರನ್ನೇ ನೀನ್ ನಂಬ್ಲಿಲ್ಲ ಅಂದ್ರೆ ನಿನ್ಗ ಆ ಮನೆಯಲ್ಲಿರೋ ಅರ್ಹತೆನೇ ಇಲ್ಲ ಅಂತ ಅರ್ಥ. ಏಜೆ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ನಾವು ಅವ್ರ ಸೊಸೆರೇ ಇರ್ಬೋದು, ಆದ್ರೆ ಒಂದ್ಸಲನೂ ಅವ್ರು ನಮ್ಮನ್ನ ಮಾವನ್ ತರ ನೋಡ್ಕೊಂಡೇ ಇಲ್ಲ. ಸ್ವಂತ ಮಕ್ಕಳು ತಪ್ಪು ಮಾಡಿದ್ರೆ ಹೇಗೆ ತಿದ್ದಿ ಬುದ್ಧಿ ಹೇಳ್ತಾರೋ ಹಾಗೆ ಅವರು ನಾವು ಮಾಡೋ ಪ್ರತಿ ತಪ್ಪನ್ನು ತಿದ್ದಿ ಬುದ್ಧಿ ಹೇಳಿ ನಾನು ಈಗ ತಾನೇ ಒಬ್ಳಿಗೆ ಉಗಿದ್ ಬಂದಿದ್ದೀನಿ. ಅಲ್ಲ, ಈ ಜನಕ್ಕೆ ಮಾಡಕ್ ಬೇರೆ ಕೆಲ್ಸಾನೇ ಇರೋದಿಲ್ವಾ? ಬರೀ ಇನ್ನೊಬ್ರು ಲೈಫಲ್ಲಿ ಮೂಗ್ ತೂರ್ಸದೆ ಆಗೋಯ್ತು. ಸರು, ದಿನ 100 ಜನದ ಮೇಲೆ ನ್ಯೂಸ್ ಬರುತ್ತೆ. ಇಲ್ಲಿ ಏಜ್ ಅನ್ನೋ ಹೆಸರೇ ಒಂದ್ ನ್ಯೂಸು, ಅದ್ರಲ್ಲೇನಿದೆ? ಯಾಕೆ ಜನ ಎಷ್ಟೊಂದು ತಲೆ ಕೆಡ್ಸ್ಕೊಂತಿದ್ದಾರೆ? ಅಕ್ಕ, ಯಾಕೆ ಹೀಗೆಲ್ಲ ಆಗ್ತದೆ? ಏನಾಗಿದೆ ಈ ಮನೆಗೆ? ನಾವೆಲ್ಲ ಮನೆ ಒಳಗಡೆ ಇಟ್ಕೊಂಡೆ ಪ್ಲಾನ್ ಮಾಡ್ತಿದ್ವಿ ಸರು, ಆದ್ರೆ ಈಗ ಯಾರೋ ಮನೆಯಿಂದ ಆಚೆ ಇಟ್ಕೊಂಡು ಪ್ಲಾನ್ ಮಾಡ್ತಿದ್ದಾರೆ ಅನ್ಸತ್ತೆ. ನಿಜ ಅಕ್ಕ, ನನಗಂತೂ ಮುಂದೆ ಏನಾಗುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ. ಏಜೆ ಯಾವುದಕ್ಕೂ ರೆಸ್ಪಾಂಡೇ ಮಾಡ್ತಿಲ್ಲ. ಹೀಗೆ ಆದ್ರೆ ಮುಂದೇನಕ್ಕ ಕತೆ? ಏನಾಗುತ್ತೆ ಅಂತ ನನಗೂ ಐಡಿಯಾ ಇಲ್ಲ ಸರು. ಮೊದಲು ಏಜೆ ವಿಷಯ ಸಾಲ್ವ್ ಆದ್ರೆ ಸಾಕು. ಅಲ್ಲಿವರೆಗೂ ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ ಸರು. ದುರ್ಗಾ ಅವ್ರೆ, ಏನಂದ್ರೆ ಇನ್ನೊಂದ್ಸತಿ ಹೇಳಿ. ಏಜೆ ರಿಯಾಕ್ಟ್ ಮಾಡಲ್ಲ ಅಂದೆ. ಅದಲ್ಲ, ಅದಕ್ಕೂ ಹಿಂದೆ ಹೇಳಿದ್ರಲ್ಲ ಅದು. ಬಣ್ಣ ಹಚ್ಚಿ ಮಾತಾಡೋದು ಏಜೆಗೆ ಇಷ್ಟ ಆಗಲ್ಲ ಅಂತ ಹೇಳ್ದೆ. ಇಲ್ಲ ಇಲ್ಲ, ಅದಕ್ಕೂ ಹಿಂದೆ ಇರೋ ವಿಷಯನ ನೇರವಾಗಿ ಹೇಳಿದ್ರೆ ಕೇಳ್ತಾರೆ ಅಂದೆ. ಅರೆ ಕರೆಕ್ಟ್ ಅಲ್ವಾ? ಇದು ಒಳ್ಳೆ ಪಾಯಿಂಟು. ನೇರವಾಗಿ ಹೇಳಿದ್ರೆ ಏಜೆ ಕೇಳ್ತಾರೆ ಅನ್ನೋ ಹಾಗಿದ್ರೆ ಸಾಕ್ಷಿ ಕೊಡಿ ಅಂತ ಅವ್ರಿಗೆ ಡೈರೆಕ್ಟ್ ಆಗಿ ಕೇಳ್ಬೋದಲ್ವಾ? ಅವ್ರು ಒಪ್ಕೊಂಡು ಸಾಕ್ಷಿನ ಕೊಟ್ಟೇ ಕೊಡ್ತಾರೆ. ಆಗ ಹುಡ್ಕೋ ಹಾಗೆ ಇರಲ್ಲ. ಏಜೆಗೆ ಬಂದಿರೋ ಪ್ರಾಬ್ಲಮ್ನ ನಾನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ದುರ್ಗಾ ಅವ್ರೆ, ಒಂದ್ ನಿಮಿಷ ಇದೆ ಬಂದೆ. ಲೀಲಾ, ರಾಣಿ ಬರ್ತಾ ಇದ್ದಾಳೆ. ರಾಣಿ ಅಲ್ಲ, ಮಹಾರಾಣಿ ಇದೆ ಇವತ್ತು. ಹಲೋ, ಏನ್ ಲಕ್ಷ್ಮಿ, ನಂಗೆ ಅರ್ಜೆಂಟ್ ಕೆಲಸ ಇದೆ. ನಿನ್ನ ಅರ್ಜೆಂಟ್ ಕೆಲಸ ಐತಿ ಅಂತಕ್ಕ? PM ಮೀಟಿಂಗ್ ಕರೆದಿರ್ಬೇಕು ಅಲ್ವಾ? ಯಾರಿಗೊತ್ತು ಸರು ಯಾವ ಹುತ್ತದಲ್ಲಿ ಯಾವ ಹಾವಿದೆ ಅಂತ? ಯಾಕಿಬ್ರು ಒಂಥರ ಮಾತಾಡ್ತಾ ಇದ್ದೀರಾ?
ಮಾತಾಡದೆ ಇನ್ನೇನ್ರಿ ಮಾಡ್ಬೇಕು? ಮನೇಲಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ, ಊರವರೆಲ್ಲ ಕಾಲ್ ಮಾಡಿ ನಮ್ಮ ಏಜೆ ಬಗ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದಾರೆ. ಆದ್ರೂ ಅದೇನೂ ತಲೆಗೆ ಹಾಕೊಳ್ಳಿ ನಿಮ್ ಪಾಡಿಗೆ ನೀವು ಓಡಾಡ್ಕೊಂಡಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಏನ್ ನೀವಿಬ್ರು ಇಷ್ಟೊತ್ತಲ್ಲಿ? ಅದು ಛಾಯಾ ಅವರು ನಿಮ್ಮ ಹತ್ರ ಮಾತಾಡ್ಬೇಕಿತ್ತಂತೆ. ಲೀಲಾ, ನನ್ನ ಪ್ಲಾನ್ನೆಲ್ಲ ಹಾಳು ಮಾಡ್ತಾ ಇದೀಯಾ? ಈಚೆಗೆ ಸಾಕ್ಷಿ ವಿಷಯ ಗೊತ್ತಾದ್ರೆ ಅವ್ನು ಹುಷಾರಾಗ್ಬಿಡ್ತಾನೆ. ಹೇಳು ಛಾಯಾ. ಅದು ಅದು ಛಾಯಾ ಅವರೇ, ಸಾಕ್ಷಿ ಕೊಡಿ ಅಂತ ಹೇಳಿ. ಅದೇ ಏಜೆ, ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದೆಯಲ್ಲ, ನೀವ್ ಹೇಗಿದ್ದೀರಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ಛಾಯಾ ಅವ್ರು ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ? ನನ್ನ ಹತ್ರ ಏನೋ ಹೇಳಿದ್ರು, ಈ ಏಜೆ ಮುಂದೆ ಬೇರೆ ಏನೋ ಹೇಳ್ತಾ ಇದ್ದಾರೆ. ಯಾಕೆ ಛಾಯಾ, ನನ್ನ ಹತ್ರ ಹೇಳೋದಕ್ಕೆ ಮುಜುಗರನ? ಪರವಾಗಿಲ್ಲ, ಹೇಳು, ಅದೇನೇ ಇದ್ರು ಮಾಡೋಣ. ನೋಡಿ, ಏಜೆನೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಹೇಳಿ ಹೇಳಿ ಪ್ಲೀಸ್ ಛಾಯಾ ಅವರೇ, ಹೇಳಿ. ಅದು ಏಜೆ, ಮನೆಯಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆಯಲ್ಲ, ಅದಕ್ಕೆ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ನಾನು ಲೀಲಾಗೆ ಹೇಳ್ತಿದ್ದೆ. ಅದಕ್ಕೆ ಲೀಲಾ ಇದನ್ನ ನಿಮ್ಮ ಹತ್ರ ಹೇಳಿದ್ರೆ ಒಳ್ಳೇದು ಅಂತ ಕರ್ಕೊಂಡು ಬಂದ್ಲು. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ಬಟ್ ಮನೆಗೇನು ಕೆಟ್ಟದಾಗಿಲ್ಲ ಛಾಯಾ. ಇನ್ಫ್ಯಾಕ್ಟ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಮ್ಮ ತೀರ್ಥಯಾತ್ರೆಗೆ ಹೋಗಿದ್ದಾರೆ. ಆ್ಯಂಡ್ ನನಗೇನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಐ ಥಿಂಕ್ ಯು ಶುಡ್ ನಾಟ್ ವರಿ. ಐ ನೋ ಯು ಆರ್ ಬಾದರ್ಡ್, ಬಟ್ ಈ ಥರದ್ದು ಇನ್ನೂ ಎಷ್ಟೇ ಹೊಡ್ತಾ ಬಿದ್ದರೂ ನಾ ಹೀಗೆ ಇರ್ತೀನಿ. ಓಕೆ ಅಜಯ್, ಒಟ್ಟಿನಲ್ಲಿ ನೀವು ಆರಾಮಾಗಿದ್ರೆ ಅಷ್ಟು ಸಾಕು. ಲೀಲಾ, ಬಾ. ಛಾಯಾ ಅವರೇ, ಒಂದ್ ನಿಮಿಷ ಇರಿ. ಬನ್ನಿ. ಈಗ ಲೀಲಾ ಏಜನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಾಕ್ಷಿನ ಹುಡುಕಿ ಜೋಪಾನವಾಗಿ ನನ್ನ ಕೈಗೆ ತಂದು ಕೊಡ್ತಾಳೆ. ಆದರೆ ಈ ಸಾಕ್ಷಿ ಏಜೆನ ಉಳಿಸೋ ಅಂತ ಸಾಕ್ಷಿ ಅಲ್ಲ. ಏಜೆ ಅನ್ನೋ ಹೆಸರನ್ನ, ಅವನ ಗೌರವನ, ಏಜೆ ಮರ್ಯಾದನ ನೆಲಕ್ಕೆ ಕಚ್ಚೋ ಅಂತ ಸಾಕ್ಷಿ. ಲೀಲಾ ಏಜೆನ ಉಳಿಸ್ಕೊಳ್ಳೋದಕ್ಕೆ ನನ್ನ ಹತ್ರ ಸಾಕ್ಷಿ ತಂದುಕೊಟ್ರೆ ಏಜೆ ಹೆಸರನ್ನ ಹೇಗೆ ಹಾಳು ಮಾಡಬೇಕು ಅಂತ ನಾನು ಎಲ್ರಿಗೂ ತೋರಿಸ್ಕೊಡ್ತೀನಿ. ಇಷ್ಟು ವರ್ಷದ ನಮ್ಮ ದ್ವೇಷಕ್ಕೆ ಆ ಏಜೆ ಕಂಬಿ ಹಿಂದೆ ನಿಲ್ಬೇಕು. ಹಾಗೆ ಮಾಡ್ತೀನಿ. ಲೀಲನ್ ಹೆಸರು ಯೂಸ್ ಮಾಡಿಕೊಂಡು ನಾನು ಇದನ್ನೆಲ್ಲ ಮಾಡಿದ್ರೆ ಲೀಲನ್ ಹೆಸರೇ ಬರುತ್ತೆ. ಆಗ ನಾನು ಸೇಫ್, ನನ್ನ ಆಟನೂ ಸೇಫ್. ಕೆಲವೊಂದ್ಸಲ ಸೇಫ್ ಗೇಮ್ ಆಡೋದೇ ಒಳ್ಳೇದು. ಏಜೆ ದೊಡ್ಡ ಬಿಸ್ನೆಸ್ ಮ್ಯಾನ್, ಲೆಕ್ಕಾಚಾರ ಚೆನ್ನಾಗೇ ಗೊತ್ತಿರುತ್ತೆ. ಇನ್ ಮುಂದೆ ಕಂಬಿ ಹಿಂದೆ ನಿಂತು ಕಂಬಿಗಳನ್ನ ಲೆಕ್ಕ ತಪ್ಪದೆ ಎಣ್ಸು. ಯಾಕೆ ಈ ಥರ ಓಡ್ತಿದ್ಯಾ? ಅದು ಏಜೆ, ಅದು
ಈ ಕೀ ನಿನ್ನ ಹತ್ರ ಹೇಗೆ ಬಂತು? ನಿನ್ನೆ ಕೇಳ್ತಾ ಇರೋದು, ಈ ಕೀ ನಿನ್ನ ಹತ್ರ ಹೇಗೆ ಬಂತು? ಏಜೆ ಅದು ಸ್ಟೋರ್ ರೂಮ್ ಕೀ ಕಳೆದು ಹೋಗಿತ್ತು, ಆ ಡೋರ್ ಓಪನ್ ಆಗ್ತಿರ್ಲಿಲ್ಲ, ಅದಕ್ಕೆ ಕೀ ಹುಡುಕ್ತಾ ಇದ್ದೆ. ಈ ಕೀ ಸಿಕ್ತು, ಆದ್ರೆ ಈ ಕೀಯಿಂದನೂ ಆ ಡೋರ್ ಓಪನ್ ಆಗಲಿಲ್ಲ. ಏಜೆ ಈ ಕೀ ಯಾವ್ದು? ಅದೆಲ್ಲ ನಿನಗೆ ಬೇಡದೇ ಇರೋದು. ಇದೇ ಲಾಸ್ಟು. ಇನ್ನೊಂದ್ಸಲ ಈ ಕೀ ಮುಟ್ಟೋದಾಗ್ಲಿ, ನನ್ನ ವಸ್ತುಗಳನ್ನ ಮುಟ್ಟೋದಾಗ್ಲಿ ಮಾಡ್ಬೇಡ. ಇದೇ ಲಾಸ್ಟ್ ವಾರ್ನಿಂಗ್. ನನಗೆ ಗೊತ್ತಾಗ್ಲಿಲ್ಲ ಏಜೆ, ಆ ಡೋರ್ ಕೀ ಕಳೆದೋಗಿತ್ತಲ್ಲ, ಅದಕ್ಕೆ ಈ ಕೀ ಟ್ರೈ ಮಾಡೋಣ ಅಂತ ತಗೊಂಡು ಹೋದೆ. ವೆರಿ ಸಾರಿ. ಆ್ಯಕ್ಚುಲಿ ನಿನ್ನೆ ಹುಡ್ಕೊಂಡು ಬರ್ತಾ ಇದ್ದೆ ನಾನು. ರೇವತಿ ಮದುವೆ ತಯಾರಿ ಎಲ್ಲ ನಡೀತಾ ಇದೆ. ಮದುವೆ ಅಂದರೆ ಮೊದಲು ಒಡವೆ, ಬಟ್ಟೆಗಳು ಇದೆಲ್ಲ ಬೇಕಾಗುತ್ತೆ. ಆ್ಯಂಡ್ ಹೆಣ್ಮಕ್ಳು ಈ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ. ಸೊ ನಿಮಗೆ ಯಾವ ಥರದ ಬಟ್ಟೆ ಬೇಕು, ಒಡವೆ ಬೇಕು, ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಅದಕ್ಕೇನು ಬೇಕೋ ವ್ಯವಸ್ಥೆ ನಾನು ಮಾಡ್ತೀನಿ. ಮದ್ವೆನೇ ಬೇಡ ಅಂತ ಹೇಳ್ತೀನಿ, ಅದ್ರಲ್ಲಿ ಒಡವೆ ಬೇರೆ. ರಾತ್ರಿ ಆಗಿದೆ, ಮಲ್ಕೊ. ಪಾಪ ವಿಶ್ವರೂಪು. ಏಜೆ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ, ಗೌರವನೂ ಇಟ್ಕೊಂಡಿದ್ದಾರೆ. ಆದ್ರೆ ಅಷ್ಟೇ ಭಯ ಪಡ್ತಾರೆ. ಎಲ್ಲಿದೆ ಫೈಲು? ಇಲ್ಲೇ ಇದೆಯಲ್ಲ. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಮೊದ್ಲೇ ವಿಶ್ವರೂಪಕ್ಕೆ ಜವಾಬ್ದಾರಿ ಕಮ್ಮಿ, ಇನ್ನು ಅವ್ರು ಕಳ್ಸಿರೋ ಮನುಷ್ಯ ಅಂದ್ರೆ ಜವಾಬ್ದಾರಿನೇ ಇರಲ್ಲ. ಮುಗೀತು ಕತೆ. ನಮಸ್ತೆ ಮೇಡಮ್, ಫೈಲ್ ತಗೊಂಡು ಹೋಗೋಣ ಅಂತ ಬಂದೆ. ಯಾವ ಫೈಲು? ನನ್ಗೆ ಯಾವ ಫೈಲು ಗೊತ್ತಿಲ್ಲ. ನಾನು ಯಾವ ಫೈಲು ಕೊಡಲ್ಲಪ್ಪ. ಏನಿದು? ಈ ಲೀಲಾ ಉಲ್ಟಾ ಹೊಡಿತಿದ್ದಾಳಲ್ಲ. ಎಲ್ಲ ನಮ್ ಪ್ಲಾನ್ ಪ್ರಕಾರನೇ ಆಗ್ತಿತ್ತು. ಇದ್ಕಿದ್ದಾಗೆ ಏನಾಯ್ತು ಇವಳಿಗೆ? ಎಷ್ಟೊತ್ತಂತ ಕಾಯೋದು? ಬೆಳಗ್ಗೆನ ಫೈಲ್ ತಗೊಂಡು ಹೋಗ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ ವಿಶ್ವರೂಪ್ಗೆ? ಅಲ್ಲ, ಲಾಸ್ಟ್ ಟೈಮ್ ಇದೇ ತರ ತಪ್ಪು ಮಾಡಿದ್ರಿ. ಆಗ ಏಜನೆ ಬಂದ್ಬಿಟ್ಟು ಫೈಲ್ ತಗೊಂಡು ಹೋಗಿದ್ದಾಯ್ತು. ಮತ್ತೆ ಅದೇ ತಪ್ಪನ್ನ ರಿಪೀಟ್ ಮಾಡ್ತಿದ್ದೀರಲ್ಲ. ಒಂದ್ಸತಿ ಏಜ್ ಹತ್ರ ಬಯಸ್ಕೋಬೇಕು, ಆಗ ನಿಮಗ್ ಬುದ್ಧಿ ಬರುತ್ತೆ. ಸಾರಿ ಮೇಡಮ್, ತಿಳ್ಕೊಳ್ತೀನಿ. ಇದೊಂದ್ಸರಿ ನಾನು ಮಾಡಿರೋ ತಪ್ಪನ್ನು ಕ್ಷಮಿಸಿ ಫೈಲ್ ಕೊಡಿ ಮೇಡಮ್. ಪ್ಲೀಸ್ ಮೇಡಮ್, ಪ್ಲೀಸ್. ಲೀಲಾ, ಕೊನೆ ಟೈಮಲ್ಲಿ ಕೈಗೆ ಬಂತುತ್ತನ್ನ ಕಿತ್ಕೋಬೇಡ. ಕೊಟ್ಬಿಡು ಲೀಲಾ. ಸರಿ ಸರಿ ಆಯ್ತು, ಏನೋ ಪಾಪ ಅಂತ ಕೊಡ್ತಾ ಇದ್ದೀನಿ. ಇದ್ರಲ್ಲಿ ಏನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆಯೋ ಏನೋ, ಜೋಪಾನ್ವಾಗಿ ತಗೊಂಡು ಹೋಗಿ ಆಯ್ತಾ?
ಹಾಂ ಮೇಡಮ್. ತಗೊಳ್ಳಿ. ನೀವಿಲ್ಲೇ ಇದ್ದೀರಾ? ನೀವಿಲ್ಲಿಲ್ಲ ಅನ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ. ಆದ್ರೆ ನಾನು ತುಂಬಾ ಜಾಸ್ತಿ ಏನ್ ಮಾತಾಡಿಲ್ಲ ಅನ್ಸುತ್ತೆ ಅಲ್ವಾ ಅಜ್ಜಿ? ತುಂಬ ಏನೂ ಮಾತಾಡಿಲ್ಲ, ಹಾಗೆ ಅಂತ ಕಡಿಮೆನೂ ಮಾತಾಡಲಿಲ್ಲ. ಹಾಗಿದ್ರೆ ಇವಾಗ ನೀವು ನಂಗೆ ತುಂಬಾ ಬೈತೀರಾ ಅಥವಾ ಕಮ್ಮಿ ಬೈತೀರಾ? ಅಬ್ಬಾ, ನೀವು ಸ್ಮೈಲ್ ಮಾಡಿದ್ರಲ್ಲ, ಈಗ ನಂಗೆ ಸ್ವಲ್ಪ ಸಮಾಧಾನ ಆಯ್ತು. ನಾವಿಬ್ರು ಫ್ರೆಂಡ್ಸ್ ಆಗಿರ್ಬೋದು, ಆದ್ರೆ ನನ್ನ ಹಾರ್ಟ್ ಒಳಗಿನ 4ನೇ ಮೂಲೆಯಲ್ಲಿ ನಿಮ್ಮ ಮೇಲೆ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಅದು ಯಾವಾಗ ಹೋಗುತ್ತೋ ಏನೋ. ನೀ ಎಡ್ವರ್ಟ್ ಮಾಡಿಲ್ಲ ಅಂದ್ರೆ ನಾನು ಯಾಕೆ ಬೈಲಿ? ಮೊರೋವರ್, ನೀನು ಮಾಡಿರೋ ಎಡ್ವರ್ಟಿಂದ ಎಲ್ರಿಗೂ ಒಳ್ಳೇದಾಗಿದೆ ಹೊರತು ಯಾರಿಗೂ ಕೆಟ್ಟದಾಗಿಲ್ಲ. ನೀವ್ ನಂಗೆ ಈ ತರ ಹೊಗಳ್ತಾ ಇದ್ರೆ ಅಂಬಾಸೆಯಲ್ಲಿ ಸೂರ್ಯ ಬಂದಂಗೆ, ಸೂರ್ಯ ಅಲ್ಲ ಚಂದ್ರ ಬಂದಂಗೆ ಆಗ್ತಿದೆ ಗೊತ್ತಾ? ನಾನು ಏನ್ ಮಾತಾಡ್ತಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ. ನನ್ ಕೈ ಕಾಲೆಲ್ಲ ತಣ್ಣಗಾಗ್ತಿದೆ, ನಡುತ್ತಾ ಇದೆ. ಒಟ್ನಲ್ಲಿ ನಾನು ಯಾವ ಎಡ್ವರ್ಟು ಮಾಡ್ತಿಲ್ಲ, ಗುಡ್ ಗರ್ಲ್ ಆಗ್ತಾ ಇದ್ದೀನಿ ಅಂತ ಹೇಳಕ್ ಬರ್ತಿದ್ದೀರಲ್ಲ. ಅಯ್ಯೋ, ಇವಾಗ ನನ್ನ ಕೈಯಲ್ಲಿ ಫೋನ್ ಇಲ್ಲ. ಫೋನ್ ಇದ್ರೆ ಏಜೆ ನೀವ್ ಹೇಳಿದ ಮಾತನ್ನ ಇನ್ನೊಂದ್ಸತಿ ಹೇಳಿ, ನಾನು ರೆಕಾರ್ಡ್ ಮಾಡ್ಕೊಂಡು ವಾಟ್ಸ್ಆಪ್ ಸ್ಟೇಟಸ್ಗೆ ಹಾಕ್ತೀನಿ ಅಂತ ಹೇಳ್ತಿದ್ದೆ. ಅವಾಗಿಂದ ನಾನೇ ಮಾತಾಡ್ತಿದ್ದೀನಿ, ನೀವು ಮಾತಾಡಿ. ನಾಳೆ ರೇವತಿನ ಮನೆಗೆ ಬರೋದು ಕೇಳು, ಮದುವೆ ವಿಚಾರ ಮಾತಾಡೋದಿದೆ. ಏಜೆ ಪ್ಲೀಸ್ ನನ್ನ ಮಾತು ಕೇಳಿ, ಈ ಮದುವೆನ ನೀವು ಕ್ಯಾನ್ಸಲ್ ಮಾಡಿಸ್ಲೇಬೇಕು. ನನ್ಗೆ ಯಾಕೋ ಇದೆಲ್ಲ ಸರಿ ಕಾಣಿಸ್ತಿಲ್ಲ. ನೀವು ನನಗೆ ಬೈದ್ರು ಪರವಾಗಿಲ್ಲ, ನಿಮ್ಮ ಕೈ ಮುಗಿತೀನಿ. ಪ್ಲೀಸ್ ಏಜೆ, ಈ ಮದುವೆನ ಕ್ಯಾನ್ಸಲ್ ಮಾಡಿಸಿ. ಇಲ್ಲ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಪ್ರಪಂಚದಲ್ಲಿ ನಮ್ಮ ಅಪ್ಪನ ಬಿಟ್ಟು ನಾನು ಕಣ್ಣು ಮುಚ್ಕೊಂಡು ಯಾರನ್ನಾದ್ರೂ ಒಬ್ರನ್ನ ನಂಬ್ತೀನಿ ಅಂದ್ರೆ ಅದು ನಿಮ್ಮನ್ನೇ ಏಜೆ. ಹಾಗಾದ್ರೆ ನಾಳೆ ರೇವತಿನ ಬರೋದು ಕೇಳು. ಇಟ್ಟಿದ್ದ ಜಾಗದಲ್ಲಿ ಸರಿಯಾಗಿ ನೋಡಿದ್ರಲ್ಲಿಲ್ಲ? ನೋಡ್ದೆ ಛಾಯಾ ಅವ್ರೆ, ಆದ್ರೆ ಫೈಲು ನಾನು ಇಟ್ಟಿದ್ದ ಜಾಗದಲ್ಲಿ ಕಾಣಿಸ್ತಾನೆ ಇಲ್ಲ. ನೀಲಾ, ಏನ್ ಹೇಳ್ತಿದ್ದೀರಾ? ಇಟ್ಟಿದ್ದ ಜಾಗದಲ್ಲಿ ಫೈಲ್ ಕಾಣಿಸ್ತಿಲ್ಲ ಅಂದ್ರೆ ಏನ್ ಅರ್ಥ? ಛಾಯಾ ಅವ್ರೆ, ನಿಮಗೆ ನಾನು ಹೇಳೋದು ಅರ್ಥ ಆಗ್ತಿಲ್ಲ. ಅವತ್ತು ಎಜೆ ಫೈಲ್ನ ಆಫೀಸ್ ಬಾಯ್ ಬಂದು ತಗೊಂಡು ಹೋದ ಅಂತ ಹೇಳಿದ್ನಲ್ಲ, ಇವತ್ತು ವಿಶ್ವರೂಪ್ ಹೇಳ್ತಾ ಇದಾರೆ ಯಾವ ಆಫೀಸ್ ಬಾಯ್ ಬಂದಿರಲಿಲ್ಲ ಮೇಡಮ್ ಅಂತ. ಹಾಗಿದ್ಮೇಲೆ ಅವತ್ತು ಬಂದಿದ್ಯಾರು? ನಾನು ಎಜೆ ರೂಮ್ಗೆ ಅಂತರ ಅಕ್ಕನ ಸಂಬಂಧಪಟ್ಟ ಸಾಕ್ಷಿನ ಹುಡ್ಕಕ್ ಹೋದಾಗ ಆ ಫೈಲಲ್ಲಿ ಕಾಣಿಸ್ಲಿಲ್ಲ. ನಾನು ಮಿಸ್ ಆಗಿ ಆ ಫೈಲ್ ಏನಾದ್ರೂ ಇವ್ರ ಕೈಲಿ ಕೊಟ್ಟು ಕಳಿಸ್ಬಿಟ್ನಾ? ಅಯ್ಯೋ, ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ. ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ಲೀಲಾ, ತಮಾಷೆ ಮಾಡ್ತಿದ್ದೀರಾ? ಗೊತ್ತು ಗುರಿ ಇಲ್ದೇ ಇರೋರ್ಗೆ ಫೈಲ್ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ಅವ್ರು ಯಾರು ಅಂತ ಗೊತ್ತಾ ನಿಮ್ಗೆ? ಇಲ್ಲ, ಅವರು ಹೆಲ್ಮೆಟ್ ಹಾಕೊಂಡಿದ್ರು. ಮೇಡಮ್ ಅರ್ಜೆಂಟ್ ಇದೆ, ಪ್ಲೀಸ್ ಫೈಲ್ ಬೇಗ ಕೊಡಿ ಅಂತ ಅಂದ್ರು. ನಾನೇನು ವಿಚಾರಿಸದೆ ಕೊಟ್ಟು ಕಳಿಸ್ಬಿಟ್ಟೆ. ಅಯ್ಯೋ, ಎಂತ ಕೆಲಸ ಮಾಡಿದ್ದೀರಾ ಲೀಲಾ? ಗೊತ್ತು ಗುರಿ ಇಲ್ದೇ ಇರೋರು ಫೈಲ್ ಕೊಟ್ಟಿದ್ದೀರಾ ಅಂದ್ರೆ ನೀವು ಅಂತರಕ್ಕೆ ಸಂಬಂಧಪಟ್ಟಿರೋ ಫೈಲ್ನೇ ಕೊಟ್ಟಿದ್ದೀರಾ ಅನ್ಸುತ್ತೆ. ಹಂಡ್ರೆಡ್ 100% ಅದೇ ಫೈಲ್ ಕೊಟ್ಟಿದ್ದೀರಾ ನೀವು. ಏನ್ ಮಾಡೋದು ಇವಾಗ? ಏನ್ ಮಾಡೋದು ಅಂತ ಈಗ ಕೇಳ್ತಿದ್ದೀರಲ್ಲ ಲೀಲಾ? ಆ ಫೈಲಲ್ಲಿ ಏನೇನಿತ್ತೋ ಏನೋ, ತಗೊಂಡು ಹೋಗಿರೋರು ಅದನ್ನ ಹೇಗೆ ಯೂಸ್ ಮಾಡ್ಕೋತಾರೋ ಏನೋ, ನನ್ಗಂತೂ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗ್ತಿದೆ. ಲೀಲಾ, ಯಾರು ಬಂದಿದ್ದಾರೆ ನೋಡು. ಅಕ್ಕ, ಚುಕ್ಕಿ ಯಾಕೆ ಬಂದೆ? ಇದೇನ್ ಲೀಲಾ ಹೀಗೆ ಹೇಳ್ತಾ ಇದ್ಯಾ? ಸಾರಿ, ಯಾವಾಗ ಬಂದೆ? ಇವಾಗಿನ ಬಂದೆ ಅಕ್ಕ. ನೀನ್ ಯಾಕೆ ಟೆನ್ಷನ್ ಆಗಿದ್ಯಾ? ನಾನಾ? ಇಲ್ಲಪ್ಪ, ಛಾಯಾ ಅವ್ರ ಹತ್ರ ಏನೋ ಮಾತಾಡ್ತಾ ಇದ್ದೆ, ಅದೇ ಗುಂಗಲ್ಲಿದ್ದೆ. ಛಾಯಾ ಅವರೇ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮಾತಾಡೋಕ್ಕೆ ಬರದೇ ಇದ್ದವನಿಗೆ ನಿನ್ನ ಜೊತೆ ಮದುವೆ ಹೇಗಾಯ್ತು, ಮಗು ಎಲ್ಲಿಂದ ಬಂತು ಅಲ್ವಾ ರಿಷಬ್?
ಸಾವಿರಾರು ಜನದ ಮುಂದೆ ಅಗ್ನಿ ಸಾಕ್ಷಿಯಾಗಿ ನಂಗೆ ತಾಳಿ ಕಟ್ಟಿದ್ದಾನೆ. ತಾಳಿ ಕಟ್ಟೋಳು ನೆನಪಿಲ್ಲ ಅಂದ್ರೂ ಪರವಾಗಿಲ್ಲ, ರಕ್ತ ಹಂಚ್ಕೊಂಡು ಹುಟ್ಟಿದ ಮಗುನು ನೆನಪಿಲ್ಲ ಅಂತಾನಂದ್ರೆ ಇವನ್ ಮನುಷ್ಯ ಅಲ್ಲ ಸರ್, ರಾಕ್ಷಸ. ಗೊತ್ತಿಲ್ವಾ? ಹೇಳು ಅಪ್ಪ, ಹೇಳು. ರೀ ನಿಜ ಹೇಳ್ರಿ, ನನಗ್ ಮೋಸ ಮಾಡೋದಲ್ದೆ ಮಗುಗೂ ಮೋಸ ಮಾಡ್ತಿದ್ದೀರಾ. ನಮ್ಬಿರನ್ನು ಬಿಟ್ಟು ಇವಾಗ ಯಾರಿಗ ಅನ್ಯಾಯ ಮಾಡಕ್ ಬಂದಿದ್ದೀರಾ? ಹೇಳ್ರಿ, ಹೇಳಿ, ನಿಜ ಹೇಳಿ. ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಅಲ್ಲ ನಿನಗೆ? ಆದರೆ ನಿನ್ನ ಕೈ ಹಾಕಿದ್ದು ನನ್ನ ಮನೆ ವಿಷಯಕ್ಕೆ. ರೇವತಿ ನಮ್ಮನೆ ಹುಡುಗಿ. ನನ್ನ ಮನೆ ಆಗಲಿ, ಮನೆ ಜನಗಳ ಮೇಲಾಗಲಿ, ನನ್ನ ಕಣ್ಣು ಮುಂದೆ ಇರಲಿ, ಬೆನ್ನ ಹಿಂದೆ ಇರಲಿ, ಯಾರಾದರೂ ಮೋಸ ಮಾಡೋದನ್ನು ಯೋಚನೆ ಮಾಡಿದ್ರು ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ಹಾಂ, ನಿನಗಾಗೋ ಶಿಕ್ಷೆನೂ ಅಷ್ಟೇ ಆಳವಾಗಿರುತ್ತೆ. ಅವನು ಏಜೆ ಕೊಡ್ತಿರೋ ವಾರ್ನಿಂಗ್ ನೋಡ್ತಿದ್ರೆ ಅವನ್ ಬಾಯಿ ಬಿಡಿಸಿ ನಮ್ಮ ಹೆಸರು ಹೇಳ್ಸಿದ್ರು ಹೇಳಿಸ್ಬೋದು. ಏನ್ ಮಾಡ್ಲಿ ನಾನೀಗ? ಇವನು ಬಾಯಿ ಬಿಟ್ಟ ಅನ್ಕೊಂಡ್ರೆ ಎಲ್ಲ ಪ್ಲಾನು ಉಲ್ಟಾ ಹೊಡೆಯುತ್ತೆ. ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಪ್ಲೀಸ್. ಮಂಟಿನ ಕೆಲಸ ಮಾಡ್ಬಿಟ್ಟೆ, ಪ್ಲೀಸ್ ಕ್ಷಮಿಸ್ಬಿಡಿ ಸರ್, ಪ್ಲೀಸ್ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಸರ್ ಪ್ಲೀಸ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಇದನ್ನೆಲ್ಲ ನಿನಗೆ ಮಾಡು ಅಂತ ಹೇಳ್ದವ್ರು ಯಾರು? ಆ ಹೆಸರು ಹೇಳು, ಆಗ ನಿನಗೆ ನಾನೇನು ಮಾಡಲ್ಲ. ಸರ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಹೆಂಡತಿ ಮಕ್ಕಳಿದ್ದಾರೆ ಸರ್, ಹೇಗೋ ಬದುಕೋತೀನಿ ಸರ್, ದಯವಿಟ್ಟು ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಈಗ ಹೆಂಡತಿ ಮಕ್ಕಳು ನೆನಪಾಗ್ತಾ ಇದ್ದಾರಾ? ನೋಡು, ನನಗೆ ಕೋಪ ಜಾಸ್ತಿ ಆಗೋಕ್ಕೆ ಮುಂಚೆ ಬಾಯಿ ಬಿಟ್ಬಿಡು, ಇಲ್ಲ ಅಂದ್ರೆ ನಿನಗೆ ಉಳುಗಾಲ ಇಲ್ಲ. ಹೇಳು. ಹೇಳ್ತೀನಿ ಸರ್, ಆದ್ರೆ ದಯವಿಟ್ಟು ನನ್ನೇನು ಮಾಡಬೇಡಿ ಸರ್, ಪ್ಲೀಸ್ ಸರ್. ಏನ್ ಮಾಡ್ಲಿ ಇವಾಗ? ಎಲ್ಲ ಮುರಿದು ಬೀಳತ್ತೆ. ಹೇಗ್ ಬಚಾವಾಗ್ಲಿ ನಾನು? ಎಲ್ರ ಮುಂದೆ ಸಿಕ್ಕ ಹಾಕೋತೀನಿ. ಹೇಳು, ನೀನು ಹಿಂದೆ ಇದ್ಕೊಂಡು ನಿನ್ನ ಹತ್ರ ಇದನ್ನೆಲ್ಲ ಮಾಡಿಸ್ತಾ ಇರೋದು ಯಾರು? ವಿಕ್ರಮ್ ಸರ್. ಇಲ್ಲಿವರೆಗೂ ಆಗಿರೋದು ಮೋಸ ಅಲ್ಲ, ನಂಬಿಕೆ ದ್ರೋಹ. ದರಿದ್ರ ಟೈಮಲ್ಲಿ ನಮ್ಮ ಮನೆಗೆ ಬಂದ್ಯೋ, ಎಲ್ಲ ನಾಶ ಆಗೋಯ್ತು.
ಹೆಂಡತಿಯಿಂದಾಗ್ಲಿ ನನ್ನ ತಂಗಿಯಿಂದಾಗ್ಲಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಸಿದ್ರು ನೀನು ಉಳಿಯಲ್ಲ ಕಣೋ. ನನ್ನ ತಂಗಿ ಜೀವನ ಹಾಳಾಗೋದ್ರಿಂದ ತಪ್ಪಲ್ಲ. ಹೆಂಡತಿ ಮುಖ ನಿನ್ ಮಗು ಮುಖ ನೋಡ್ಕೊಂಡು ಸುಮ್ಮನಾಗ್ತಾ ಇದ್ದೀನಿ. ನನ್ ಕಣ್ಮುಂದೆನೂ ಕಾಣಿಸ್ಕೋಬೇಡಿ, ಆಚೆ ಹೋಗಿ. ರೇವತಿ, ನೀನ್ ಹೊರಡು. ಇಲ್ಲ ಅಕ್ಕ, ಇಂಥ ಪರಿಸ್ಥಿತಿಲಿ ನಿಮ್ಮನ್ ಬಿಟ್ಟು ನಾನು ಎಲ್ಗೂ ಹೋಗಲ್ಲ. ನನ್ನ ಮಾತು ಕೇಳು. ಎಜೆ ಅರೆಸ್ಟ್ ಆಗಿರೋ ವಿಷಯ ನ್ಯೂಸಲ್ಲಿ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮಂಗೆ ಈ ವಿಷಯ ಗೊತ್ತಾಗಬಾರ್ದು. ಅದಕ್ಕೆ ನೀನ್ ಮನೆಗೆ ಹೋಗ್ಲೇಬೇಕು, ಅದನ್ನ ತಡಿಲೇಬೇಕು. ನಂಗೆ ಗೊತ್ತು ಕಣೆ, ನೀನ್ ತುಂಬಾ ಸ್ಟ್ರಾಂಗ್ ಅಂತ. ನೋಡು, ಆ ಥರದಲ್ಲಿ ಯಾವ ನಿರ್ಧಾರನೂ ತಗೋಬೇಡ. ನೀನು ಹೊರಡು. ಸಾಧಿಸ್ಬಿಟ್ಟೆ, ನಾನ್ ಸಾಧಿಸ್ಬಿಟ್ಟೆ. ವಿಕ್ರಮ್ ಇಷ್ಟು ದಿವಸ ಈ ಮನೇಲಿ ಇದ್ಕೊಂಡು ಸಾಧಿಸೋಕಾಗದೆ ಇರೋದನ್ನ ನಾನ್ ಬಂದು ಕೆಲವೇ ದಿನದಲ್ಲಿ ನಾನು ಅನ್ಕೊಂಡಿರೋದನ್ನ ಸಾಧಿಸ್ಬಿಟ್ಟೆ. ಏಜೆ ಮನೆಯಲ್ಲೇ ಇದ್ಕೊಂಡು ಏಜೆ ನಂಬಿಕೆನ ಉಳಿಸ್ಕೊಂಡು ಏಜೆ ನಮ್ದವ್ರ ಕೈಯಲ್ಲೇ ಅವನನ್ನ ಜೈಲಿಗೆ ಕಳಿಸ್ಬಿಟ್ಟೆ. ಬೆನ್ನಿಗೆ ಚೂರಿ ಹಾಕೋ ಕೆಲಸ ತುಂಬಾ ಈಸಿ ಅನ್ಕೊಂಡಿದ್ದೆ. ಆದ್ರೆ ಆ ಏಜ್ ವಿಷಯದಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ತು. ಆದ್ರೂ ಪರವಾಗಿಲ್ಲ, ನಾನ್ ಅನ್ಕೊಂಡಿದ್ದನ್ನ ಮಾಡ್ ಮುಗಿಸ್ಬಿಟ್ಟೆ. ಮುಂದೆ ಈ ಮನೆ ಹೇಗ್ ಛಿದ್ರ ಛಿದ್ರ ಆಗುತ್ತೆ ಅಂತ ಈ ಮನೆಯಲ್ಲಿ ಇದ್ಕೊಂಡೆ ನಾನು ಅದನ್ನ ಕಣ್ ತುಂಬಿಸ್ಕೊತೀನಿ. ಅದೇ ಅದೇ ಅಯ್ಯೋ, ಅದನ್ನೆಲ್ಲ ಈಗ್ಲೂ ನೆನ್ಪಲ್ಲಿ ಇಟ್ಕೊಂಡಿದ್ದೀರಾ? ಹಾಗೆಲ್ಲ ನನಗೆ ಸುಮ್ನೆ ಮೋಸ ಮಾಡಕ್ ಆಗಲ್ಲಮ್ಮ. ನನಗೆಲ್ಲ ಗೊತ್ತಾಗುತ್ತೆ, ಆದ್ರೆ ಸುಮ್ಮನೆ ಇರ್ತಾ ಇದ್ದೆ. ನಿಮ್ ಕಳ್ಳಾಟ ಗೊತ್ತಾದ್ಮೇಲೆ ಅಂತರ ಕಿವಿ ಹಿಂಡ್ ಕೇಳಿದಾಗ ಅವಳು ನಿಜ ಏನು ಅಂತ ಹೇಳ್ತಾ ಇದ್ಲು. ನೀನು ಆ ವಿಕ್ರಮ್ ಎಲ್ಲ ಕಳ್ರು, ನಂಬರ್ 1 ಕಳ್ರು. ನೋಡು, ಎಲ್ರೂ ಸೇರಿದೀವಿ, ರಾಮ್ ಮಾತ್ರ ಇಲ್ಲ. ಅವನು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಲೀಲಾ, ರಾಮಗ್ ಫೋನ್ ಮಾಡಿ ಹೇಳಮ್ಮ, ಅಮ್ಮ ಬಂದಿದ್ದಾಳೆ ಅಂತ ಹೇಳು. ಏನೇ ಕೆಲಸ ಇದ್ರು ಅರ್ಧಕ್ಕೆ ಬಿಟ್ಟು ಬರ್ತಾನೆ. ಹಾ ಜಿ, ಮಾಡ್ತೀನಿ. ಹಾಗಾದ್ರೆ ಹೇಗೆ ಅಜ್ಜಿ, ಇಷ್ಟು ದೂರ ಜರ್ನಿ ಮಾಡ್ಕೊಂಡ್ ಬಂದಿದ್ದೀರಾ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಆರಾಮ ಅನ್ಸುತ್ತೆ. ಆಮೇಲೆ ನಿಧಾನಕ್ಕೆ ಏಜ್ ಜೊತೆ ಕೂತ್ಕೊಂಡು ಮಾತಾಡ್ಬೋದಲ್ಲ ಅಂತಷ್ಟೇ. ಏನು ಬೇಕಿಲ್ಲಮ್ಮ. ರಾತ್ರಿ ಎಲ್ಲ ನಂಗೊಂಥರ ಕೆಟ್ಟ ಕನಸು. ರಾಮನ ಒಂದು 4-5 ಜನ ಬಂದು ಹಿಡ್ಕೊಂಡ ಹಾಗೆ, ಅವನಿಗೆ ತೊಂದರೆ ಕೊಟ್ಟ ಹಾಗೆ, ಅವನು ಒದ್ದಾಡ್ತಿದ್ದ ಹಾಗೆ. ಯಬ್ಬಾ, ನಂಗಂತೂ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ಏನೋ ಒಂಥರ ಕಸವಿಸಿ. ಹಾಗೂ ರಾಮಗ್ ಕಾಲ್ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ಪಾಪ ಅವನು ಮೊದಲೇ ನಿದ್ದೆಗೆಟ್ಟು ಕೆಲಸ ಮಾಡ್ತಾನೆ. ಇಂಥ ಟೈಮಲ್ಲಿ ಯಾಕೆ ಅವನಿಗೆ ಡಿಸ್ಟರ್ಬ್ ಮಾಡಬೇಕು ಅಂತ ತಡ್ಕೊಂಡೆ. ನನ್ನ ಫ್ರೆಂಡ್ಸು ಎಲ್ಲ ಸಮಾಧಾನ ಮಾಡಿದ್ರು, ಆದ್ರೂ ನನ್ನ ಕೈಲಾಗ್ಲಿಲ್ಲ. ಒಬ್ಳ ಹೊರಟು ಬಂದ್ಬಿಟ್ಟೆ. ರಾಮ್ ಹುಷಾರಾಗಿದಂತಾನೆ? ಅವ್ರಿಗೇನಾಗುತ್ತೆ ಅಜ್ಜಿ? ಅವ್ರಿಗೆ ಯಾರು ಏನು ಮಾಡಕ್ಕಾಗಲ್ಲ. ಕರೆಕ್ಟ್. ನಮ್ಮ ಬಾಸು
ಅಂತ ಲೆವೆಲಲ್ಲಿದ್ದಾರೆ. ಅವರು ಎಲ್ಲಿದ್ರು ಹೇಗಿದ್ರು ಚೆನ್ನಾಗಿರ್ಬೇಕು, ಅದೇ ನಮ್ಮ ಆಸೆ. ವಿಶ್ವರೂಪ್, ಏಜೆ ಚೆನ್ನಾಗಿರ್ಲಿ ಅನ್ನೋದಕ್ಕೆ ಅವ್ರಿಗೇನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ಅವನು ನಿಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನೊಬ್ಬನೇ ಅಲ್ಲ ಸರ್, ಅಂತ ಸಾವಿರಾರು ಜನಕ್ಕೆ ನೀವು ಕೆಲಸ ಕೊಟ್ಟಿದ್ದೀರ. ಅಂಥದ್ರಲ್ಲಿ ನಿಮ್ಮಂಥ ವ್ಯಕ್ತಿ ಕೊಲೆ ಆರೋಪ ಹೊತ್ಕೊಂಡು ಇಲ್ಲಿ ಬಂದು ನಿಂತಿದ್ದೀರಾ ಅಂದರೆ ನನ್ನಿಂದ ಏನು ಸಹಾಯ ಮಾಡೋಕ್ಕೆ ಆಗ್ತಿಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ ಸರ್. ಸರ್, ನೀವ್ಯಾಕೆ ಸುಮ್ಮನೆ ಇದ್ದೀರಾ? ನೀವೊಂದು ಫೋನ್ ಮಾಡಿದರೆ ಮಿನಿಸ್ಟ್ರಿ ಇಲ್ಲಿಗೆ ಬರ್ತಾರೆ. ಫೋನ್ ಮಾಡಿ ಸರ್. ಗೌರಿ, ಅಜ್ಜಿ ಏಜೆ ಕಾಲ್ ಮಾಡಿದ್ರೆ ಅಜ್ಜಿಗೆಲ್ಲ ಗೊತ್ತಾಗುತ್ತೆ. ಏನು ಮಾಡಿದೀವಾಗ? ನನಗೂ ಗೊತ್ತಾಗ್ತಿಲ್ಲ ಲೀಲಾ. ಅಜ್ಜಿ ಫೋನ್ ಏನಾದರೂ ಕನೆಕ್ಟ್ ಆದರೆ ಏಜೆ ವಿಷಯ ಎಲ್ಲ ಗೊತ್ತಾಗೋಗುತ್ತೆ. ಅದು ಹಾಗಾಗಬಾರ್ದು ಅಂದರೆ ಅದು ದೇವರಿಂದ ಮಾತ್ರ ಸಾಧ್ಯ. ಮಾತಾಡಿ ಸರ್, ಮಾತಾಡಿ ಸರ್. ಇವರು ನಿಮ್ಗೇನಾದ್ರೂ ನೆಂಟರಾಗಬೇಕಾ? ಇಲ್ಲ ಸರ್. ಫ್ಯಾಮಿಲಿ ಫ್ರೆಂಡಾ? ಇಲ್ಲ ಸರ್. ಸಾಲಾಗಿಲ್ಲ ಏನಾದ್ರೂ ಇಸ್ಕೊಂಡಿದ್ದೀರಾ? ಯಾಕೆ ಕೇಳ್ತಾ ಇದ್ದೀರಾ ಸರ್? ಮತ್ತೆ ಇವ್ರತ್ತೇನ್ರಿ ನಿಮ್ ಕೆಲ್ಸ? ಇಂಥ ಶ್ರೀಮಂತರ ಮೆಂಟಾಲಿಟಿ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಿಮ್ಮಂತ ಬಡವ್ರನ್ನ ಏಮಾರ್ಸಿನೇ ಇಂಥವ್ರು ಪಟ್ಟದಲ್ಲಿ ಕೂತಿದ್ದಾರೆ. ಇವ್ರ ಹತ್ರ ಮೊಬೈಲ್ ಇದೆ. ಆ ಮೊಬೈಲ್ ರಿಂಗೂ ಆಗ್ತಿದೆ. ಆ ಮೊಬೈಲ್ ತಗೊಂಡು ಯಾರು ಏನು ಅಂತ ನೋಡ್ಬೇಕು ತಾನೇ ರವಿ ಸರ್? ಮೊದಲು ಮೊಬೈಲ್ ತಗೊಳ್ಳಿ. ಬೇಡ ಸರ್, ಅವ್ರ ಫೋನ್ ತಗೊಳ್ಳೋದು ಬೇಡ ಸರ್. ಅಯ್ಯೋ ತಗೊಳ್ಳಿ ಸರ್. ಓ ಅಮ್ಮ, ಮದರ್ ಇಂಡಿಯಾ ಮಾಡ್ಬೇಕಾದ್ದೆ. ಏಜೆ ಸರ್, ಸಾರಿ ಸರ್, ನಮ್ ಸ್ಟೇಷನ್ ಅಲ್ಲಿ ಆರೋಪಿಗಳಿಗೆ ಫೋನ್ ರಿಸೀವ್ ಮಾಡೋ ಅವಕಾಶ ನಾನು ಕೊಟ್ಟೇ ಇಲ್ಲ. ಸೊ ಈ ಫೋನ್ ನಾನೇ ರಿಸೀವ್ ಮಾಡ್ತೀನಿ. ಏನ್ ರಾಮ್, ಒಂದ್ ಫೋನ್ ತಗೊಳಕ್ ಇಷ್ಟ ಹೊತ್ತಾ? ಏನ್ ಮಾಡ್ತಿದೀಯಾ? ನೋಡು, ನಮ್ ಮನೆಗ್ ಬಂದಿದ್ದೀನಿ ಕಣೋ. ನೋಡು, ನೀ ಏನ್ ಮಾಡ್ತಿದೀಯಾ, ಎಲ್ಲಿದೀಯಾ ಅದೆಲ್ಲ ನನಗ್ ಬೇಕಾಗಿಲ್ಲ. ಯಾರವನು? ರಾಮಗ್ ಫೋನ್ ಕೊಡು ಅಂತಂದ್ರೆ ಬಿಸಿ ಅಂತ ಕತೆ ಹೇಳ್ತಾ ಇದ್ದಾನೆ. ಏ ವಿಶ್ವರು, ಯಾರವನು? ಯಾರು ಹೊಸಬ ಇರ್ಬೇಕಜ್ಜಿ. ಹೊಸಬನ? ಯಾಕೆ ನಿನಗ್ ಗೊತ್ತಿಲ್ವಾ? ಹೊಸಬ್ರಂದ್ರೆ ಹೊಸಬ್ರಲ್ಲ ಅಜ್ಜಿ. ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಇರುತ್ತೆ, ಏಜೆ ಫೋನ್ ರಿಸೀವ್ ಮಾಡೋ ಹೋಗಿರಲ್ಲ, ಅದಕ್ಕೆ ಬೇರೆಯವ್ರು ರಿಸೀವ್ ಮಾಡಿರ್ತಾರೆ. ಆಮೇಲೆ ಕಾಲ್ ಮಾಡಿಸೋ ವ್ಯವಸ್ಥೆ ಖಂಡಿತ ಮಾಡ್ತೀವಿ. ನೀವ್ ಆರಾಮಾಗಿರಿ. ಹಾ ಅಜ್ಜಿ, ಕಾಲ್ ಮಾಡ್ತಾರೆ. ಅಲ್ಲ, ನನ್ ಮಗನ ಹತ್ರ ಮಾತಾಡೋದಿಕ್ಕೆ ನಾ ಇಷ್ಟೆಲ್ಲ ಕಷ್ಟ ಪಡ್ಬೇಕಾ? ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ನಾ ನಿಮ್ ಯಾರನ್ನೂ ನಂಬೋದಿಲ್ಲ. ನೀವೆಲ್ಲ ಸೇರಿ ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅಂತ ಅನಿಸ್ತಿದೆ ನಂಗೆ. ಸರ್, ದೊಡ್ಡ ಮನುಷ್ಯರನ್ನ ಯಾಕೆ ಸರ್ ನಿಲ್ಸಿದ್ದೀರಾ? ಅವ್ರು ಸ್ಟೇಷನ್ಗೆ ಬರೋದೇ ದೊಡ್ಡ ವಿಷಯ. ಅದರಲ್ಲಿ ಅವ್ನು ಗರ್ಸಿ ನಿಲ್ಸಿ
ಅವ್ರ ಅಭಿಮಾನಿಗಳು ಏನ್ ತಿಳ್ಕೋಬೇಕು ಸರ್? ಏನ್ ರವಿ ಸರ್ ನೀವು? ರವಿ ಸರ್, ಈ ಅಪರಾಧಿನ ಕೂರಿಸಿ ಸರ್. ಇದು ನನ್ನ ಸ್ಟೇಷನ್ನು. ಇಲ್ಲಿ ಯಾವ ಅಪರಾಧಿಗೂ ಯಾವ ಭೇದ ಭಾವನೂ ಇಲ್ಲ. ಓಕೆ ಸರ್. ಕೂತ್ಕೊಳ್ಳಿ ಸರ್. ಎಷ್ಟೊತ್ತಿಂದ ನಿಂತಿರ್ತೀರಾ? ಕೂತ್ಕೊಳ್ಳಿ ಸರ್. ರವಿ ಸರ್, ಅಪರಾಧಿಗಳನ್ನ ಕೂರಿಸೋ ಜಾಗ ಯಾವುದು ಅಂತ ಗೊತ್ತಿದೆ ತಾನೇ? ಅಪರಾಧಿ. ಸರಿ ಸರ್. ಸರ್ ದಯವಿಟ್ಟು ಸರ್, ನೀವೇನಂತ ನಮಗೆ ಗೊತ್ತು ಸರ್. ನಾವು ಕಳ್ಳರೇ ಇರ್ಬೋದು, ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಹೊಟ್ಟೆ ತುಂಬಿರೋ ಜನ ಹತ್ರ ದರಡೆ ಮಾಡ್ಬೋದು. ಆದರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಕಾಣ್ದಿರೋ ಕೆಟ್ಟ ಮನ್ಸಂತೂ ನಮ್ದಲ್ಲ ಸರ್. ನೀವು ಕೂತ್ಕೊಳ್ಳಿ ಸರ್. ಯಾಕೆ ಬೇಜಾರಲ್ಲಿದ್ಯಾ? ಯಾರು ಮಾತಾಡಕ್ಕಿಲ್ಲ ಅಂತನಾ? ನಾನ್ ಬರ್ತೀನಿರೋ, ಆರಾಮಾಗಿ ಮಾತಾಡೋಣ. ಏನ್ ಚಿನ್ನ, ಮಾತಾಡಕ್ ಯಾರು ಇಲ್ವಾ? ಬಾ, ಫ್ರೀ ಆಗಿದ್ದೀನಿ, ಬೆಳಗಾನ ಮಾತಾಡೋಣ. ಗಂಡು ನುಡ್ಕೊಂಡು ಸ್ಟೇಷನ್ವರೆಗೂ ಬಂದಿದ್ಯಾ ಅಂದ್ರೆ ನಿನ್ ಮೀಟ್ರಿಗೆ ಮೆಚ್ಚಬೇಕಾಗಿದ್ದೆ. ಪಾಚಿನ ಇಂಥವ್ರು ಲಕ್ಷಕ್ಕೊಬ್ರು, ಆದ್ರೆ ನನ್ನ ಕೋಟಿಗೊಬ್ಬ. ಕುತ್ಕೊಂಡು ಆರಾಮಾಗಿ ಮಾತಾಡೋಣ ಬಾಚಿನ. ಅವನು ಕೊಲೆ ಮಾಡಿದಾನೆ ಹೆಂಡ್ತಿನ, ಅವನು ಪರ್ಮನೆಂಟಾಗಿ ಜೈಲ್ ಒಳಗಡೆ ಫಿಕ್ಸ್. ನಾನು ಫುಲ್ ಫ್ರೀ, ಆರಾಮಾಗಿ ಲೈಫ್ ಟೈಮ್ ಪೂರ್ತಿ ಮಾತಾಡ್ಬೋದು. ಪಾಚಿನ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು ಅಂತ ಸಿಗ್ನಲ್ ಮಾಡ್ತಾ ಇದೀಯಾ? ಆರಾಮಾಗಿ ಸೆಟ್ಲ್ ಆಗೋಣ. ಹೊರಡು ಇಲ್ಲಿಂದ. ಜಸ್ಟ್ ಲೀವ್. ನನ್ನ ಮುಂದಿನ ಸ್ಟೇಷನ್ ಅಲ್ಲಿ ಕೈ ಮಾಡ್ತೀಯಾ? ಮೇಡಮ್, ಸ್ಟೇಷನ್ ಒಳಗಡೆ ಇದ್ದೆ, ಅಲ್ಲಿ ಮಾತಾಡಕ್ ಆಗ್ಲಿಲ್ಲ. ಈಗ ಆಚೆಗೆ ಬಂದೆ. ಹೇಳಿ ಮೇಡಮ್. ಏಜೆ ಹೇಗಿದ್ದಾರೆ? ಓಕೆ ಇದ್ದಾರಾ? ನಿಮ್ಮ ಹತ್ರ ಏನಾದ್ರೂ ಮಾತಾಡಿದ್ರಾ? ಮೇಡಮ್, ಏಜೆ ಸಾರ್ನ ಆ ಜಾಗದಲ್ಲಿ ನೋಡಕ್ ಆಗ್ತಿಲ್ಲ ಮೇಡಮ್. ಎಂತರಿಗಾದ್ರೂ ಒಂದು ಕ್ಷಣ ಅಯ್ಯೋ ಅನಿಸ್ಬಿಡತ್ತೆ. ಬಿಸ್ನೆಸ್ ಅಂದಮೇಲೆ ಲಾಭ ನಷ್ಟ ಇರುತ್ತೆ ಮೇಡಮ್. ಅದಲ್ಲದೆ ಅಕ್ಕಪಕ್ಕದವರು ದ್ವೇಷಿಸ್ಬೋದು, ಆದ್ರೆ ಏಜೆ ಸಾರಿಗೆ ಇಷ್ಟೊಂದು ಚೀಪ್ ಲೆವೆಲ್ಗೆ ದ್ವೇಷ ಮಾಡೋರು ಇರ್ತಾರೆ ಅಂತ ಕನಸು ಮನಸ್ಸೆಲ್ಲ ಅನ್ಕೊಂಡಿರ್ಲಿಲ್ಲ ಮೇಡಮ್. ಏಜೆಗೆ ಸಮಾಜದಲ್ಲಿ ಇಷ್ಟೆಲ್ಲ ಬೆಲೆ ಇದ್ರು ಅವ್ರನ್ನ ಅರೆಸ್ಟ್ ಆಗದೆ ಇರೋ ತರ ಉಳಿಸ್ಕೊಳಕ್ ಆಗ್ಲಿಲ್ಲ ನಮ್ಮ ಕೈಯಲ್ಲಿ. ನಾವು ಸೋತ್ಬಿಟ್ವಿ. ಬಟ್ ಈಗ ನೀವೇನಾದ್ರೂ ಮಾಡ್ಬೇಕು. ಹೇಳಿ, ನಾವೇನ್ ಮಾಡೋಣ? ಮೇಡಮ್, ಇವರು ಬೇಕಂತಲೇ ಶುಕ್ರವಾರ ಸಂಜೆ ಅರೆಸ್ಟ್ ಮಾಡಿದ್ದಾರೆ.
ಮನೆಗೆ ಬಂದ ತಕ್ಷಣ ನನ್ನ ಮಗ ಎಲ್ಲಿ, ನನ್ನ ಮಗನ ನಾನು ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಒಂದೇ ಸಮ ಹಠ ಇಟ್ಕೊಂಡಿದ್ದಾರೆ. ನಮಗೇನ್ ಹೇಳ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಅವರು ಬಿಸ್ನೆಸ್ ಮೀಟಿಂಗ್ ಹೋಗಿದ್ದಾರೆ ಅಂತ ಸುಳ್ಳು ಹೇಳಿದೀವಿ. ಆದ್ರೆ ಈಗ ಅವರು ನನ್ನ ಮಗನ ಹತ್ರ ಮಾತಾಡ್ಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ನಾನು ಹೇಗಾದ್ರೂ ಮಾಡಿ ಏಜೆಗೆ ಅವ್ರ ತಾಯಿ ಹತ್ರ ಮಾತಾಡ್ಸ್ಲೇಬೇಕು ಸರ್. ಆದ್ರೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನಿಮ್ ದಮ್ಮಯ್ಯ ಅಂತೀನಿ, ಯಾವ್ದಾರು ದಾರಿ ಇದ್ರೆ ಪ್ಲೀಸ್ ಹೇಳಿ. KJ ಸರ್ ಋಣ ನಮ್ಮ ಮೇಲೆ ಇದೆಯಮ್ಮ. ಅದನ್ನು ತೀರ್ಸೋದಕ್ಕೆ ಇದೊಂದು ಅವಕಾಶ ಸಿಕ್ಕಿದೆ. ನೀವೇನು ಯೋಚನೆ ಮಾಡಬೇಡಿ. KJ ಸರ್ ಅವ್ರ ತಾಯಿ ಹತ್ರ ಮಾತಾಡೋ ಹಾಗೆ ನಾನು ಮಾಡ್ತೀನಿ. ನೀವು ಮಾತ್ರ ಹುಷಾರಾಗಿ ಮನೆಗೆ ಹೋಗಿಮ್ಮ. ಇಲ್ಲ ಸರ್, ನಾನು ಹೋಗಲ್ಲ. ಮೊದಲು ಅವ್ರು ಮಾತಾಡ್ಲೇಬೇಕು. ಅವ್ರು ಮಾತಾಡೋರ್ಗು ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಪ್ಲೀಸ್ ಏನಾದ್ರೂ ವ್ಯವಸ್ಥೆ ಮಾಡಿ ಸರ್. ಸರಿಮ್ಮ, ನೀವಿಲ್ಲೇ ಇರಿ, ಹುಷಾರಾಗಿರಿ. ನಾನು ಈಗ ಬಂದೆ. ಅದೆಲ್ಲಿ ಹೋಗ್ಬಿಟ್ಟಿದ್ಯೋ ನೀನು? ನಿನ್ ಧ್ವನಿ ಕೇಳಕ್ಕೆ ಅಮ್ಮ ಎಷ್ಟು ಕಾಯ್ತಾ ಇದ್ಲು ಗೊತ್ತಾ? ನಾನು ನಿನ್ನನ್ನು ಬಿಟ್ಟು ಎಲ್ಲಿಗಮ್ಮ ಹೋಗ್ತೀನಿ? ನಾನು ಇಲ್ಲೇ ಇದ್ದೀನಿ, ನೀನು ಹತ್ರದಲ್ಲೇ ಇದ್ದೀನಿ. ಮತ್ತೆ ನನಗ್ಯಾಕೆ ನೀ ದೂರನೇ ಇದೆಯಾ ಅಂತ ಅನ್ನಿಸ್ತಿದೆ? ಪ್ರೀತಿ ಜಾಸ್ತಿ ಇದ್ದಾಗ ಹತ್ರದಲ್ಲೇ ಇದ್ರು ಕಣ್ಣಾರ ನೋಡೋ ತನಕ ದೂರ ಇದ್ದೀವಿ ಅನ್ಸುತ್ತೆ. ಅದಕ್ಕೆ ಕಣೋ ನಾನು ನಿನ್ನ ನೋಡ್ಬೇಕು ಅಂತ ಒದ್ದಾಡ್ತಿದ್ದೀನಿ. ಆದ್ರೆ ಮನೇಲಿ ಯಾರು ನನ್ನ ಮಾತೇ ಕೇಳ್ತಿಲ್ವೋ. ಅದಕ್ಕೆ ನಾನೇ ನಿನ್ ಮೀಟಿಂಗ್ ನಡೆಯೋ ಜಾಗಕ್ಕೆ ಹೊರಡೋಣ ಅಂತ ಹೊರಟಿದ್ದೆ. ಅಷ್ಟ್ರಲ್ಲಿ ನಿನ್ ಕಾಲ್ ಬಂತು. ಯಾವಾಗ ಬರ್ತೀಯೋ? ನಿನ್ನ ನೋಡ್ಬೇಕು ಅಂತ ಓಡೋಡ್ಕೊಂಡ್ ಬಂದಿದ್ದೀನಿ ಕಣೋ. ಬರ್ತೀನಮ್ಮ, ಒಂದು ಚಿಕ್ಕ ಮೀಟಿಂಗ್ ಅಷ್ಟೇ, ಮುಗಿಸ್ಕೊಂಡು ತಕ್ಷಣ ಬಂದ್ಬಿಡ್ತೀನಿ. ನಿನ್ಗೆ ಅಮ್ಮನ್ಗಿಂತ ಮೀಟಿಂಗೇ ಜಾಸ್ತಿ ಆಗೋಯ್ತಾ ಅಲ್ವೋ? ಯಾವತ್ತು ನೀನು ಅಮ್ಮ ನೀ ಕಣ್ಮುಚ್ಕೊಂಡ್ ಮನ್ಸಾರೆ ಕರಿ ಎಲ್ಲಿದ್ರು ಬಂದ್ಬಿಡ್ತೀನಿ ಅಂತ ಹೇಳ್ತಿದ್ದೆ. ಈಗ ನಾನು ನಿನ್ನನ್ನು ಅಂಗ್ಲಾಚಿ ಬೇಡ್ಕೊತಾ ಇದ್ದೀನಿ ಬಾ ಅಂತ. ಅದನ್ನ ನೀನು ಬರ್ತೀನಿ ಅಂತ ಹೇಳ್ತಿದ್ಯಾ? ಬರೋ ನಿರ್ಧಾರ ಮಾಡಿದ ಕಾಣ್ತಾ ಇಲ್ವಲ್ಲೋ? ಅಮ್ಮ, ನಾನು ಈಗಲೂ ಹೇಳ್ತೀನಿ, ನನಗೆ ಬಿಸ್ನೆಸ್ಸು, ಮೀಟಿಂಗ್ಸು, ಪ್ರಾಪರ್ಟಿ ಇದು ಯಾವುದು ಮುಖ್ಯ ಅಲ್ಲ. ನಾನು ಇವತ್ತು ಉಸಿರಾಡ್ತಾ ಇದ್ದೀನಿ ಅಂದರೆ ಅದು ನಿನಗೋಸ್ಕರ. ಅದು ನಿನಗೂ ಗೊತ್ತಲ್ವಾ? ಇದನ್ನೆಲ್ಲ ಫೋನಲ್ಲಿ ಹೇಳೋ ಬದಲು ಎದುರಿಗೆ ಬಂದು ಹೇಳ್ಬಾರ್ದೇನೋ? ನಾನು ಇದನ್ನ ನೋಡ್ಬೇಕು ಅಂತ ಹಪ್ಪಿಸ್ತಿದ್ದೀನಿ ಕಣೋ. ಈ ಅಮ್ಮ ಕರೆದ್ರು ಬರಲ್ವಾ ನೀನು? ಅಮ್ಮ, ನೀನು ನನ್ನ ಬಾಯಿ ತುಂಬ ರಾಮ್ ಅಂತ ಕರೀತೀಯ. ರಾಮ ಯಾವ ಥರ ಕೊಟ್ಟು ಮಾತು ತಪ್ಪನ ಹೇಳು. ನನ್ನಿಂದ ಒಂದು ಚಿಕ್ಕ ಕೆಲಸ ಆಗಬೇಕಾಗಿದೆ, ಅದು ಮುಗಿಯೋದಕ್ಕೆ ಕಾಯ್ತಾ ಇದ್ದೀನಿ. ಯೋಚನೆ ಮಾಡಬೇಡ. ಆ SI ಮಾತಾಡಿದ್ ಕೇಳಿದ್ರೆ ನಂಗೆ ತುಂಬಾ ಕೋಪ ಬಂತು. ಆದ್ರೆ ನನ್ನ ಕೈಯಲ್ಲಿ ಏನೂ ಇಲ್ಲ. ಏಜೆನ ಹೊರಗಡೆ ತರಬೇಕು ಅಷ್ಟೇ. ಅವ್ರು ಆದಷ್ಟು ಬೇಗ ಮನೆಗೆ ಬರಬೇಕು. ನೀನೇನು ಯೋಚನೆ ಮಾಡಬೇಡ ಲೀಲಾ. ಅಜ್ಜಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಸ್ಟೇಷನ್ ತನಕ ಹೋಗಿ ಬಂದಿದ್ಯಾ ಅಂದ್ರೆ ಅದು ಖಂಡಿತ ಸಣ್ಣ ವಿಷಯ ಅಲ್ಲ. ನೀನ್ ಕಾಣಿಸ್ದೇ ಇದ್ದಾಗ ಅಜ್ಜಿ ಹೊರಗೆ ಹೋಗ್ತೀನಿ ಅಂತ ಹಠ ಹಿಡಿದು ಕೂತಿದ್ರು. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
ಆದ್ರೆ ಇವಾಗ ಅಜ್ಜಿ ನೆಮ್ಮದಿಯಿಂದ ಇದ್ದಾರೆ ಅಂದ್ರೆ ಅದಕ್ಕೆ ನೀನೇ ಕಾರಣ. ಇಡೀ ಮನೆಯವ್ರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ದುರ್ಗಾ ಅವರೇ, ಇನ್ನೊಂದು ವಿಷಯ, ಅವರು PC ಇದ್ರಲ್ಲ, ಅವ್ರು ಹೇಳ್ತಾ ಇದ್ರು ರೂಲ್ಸ್ ಇದೆ, ಶನಿವಾರ ಭಾನುವಾರ ಕೋರ್ಟು ಮ್ಯಾಜಿಸ್ಟ್ರೇಟು. ನನ್ಗಂತೂ ಒಂದು ಅರ್ಥ ಆಗ್ಲಿಲ್ಲ. ಆದ್ರೆ ಅರ್ಥ ಆಗಿದ್ದು ಒಂದೇ ವಿಷಯ, ಏಜೆನ ಸುಲಭವಾಗಿ ಬಿಡೋದಕ್ಕಾಗಲ್ಲ ಅಂತ. ಇಲ್ಲ, ನಾನು ಲಾಯರ್ ಹತ್ರ ಮಾತಾಡಿದ್ದೀನಿ ಅಲ್ವಾ, ಎಲ್ಲ ಸರಿ ಹೋಗುತ್ತೆ, ನೀನೇನು ಯೋಚನೆ ಮಾಡಬೇಡ.